ಅಗ್ನಿಜಿಹ್ವ ದರ್ಭರೋಮ ಬ್ರಹ್ಮಶೀರ್ಷ ಮಹಾತಪಾಹ. ಅವನ ನಾಲಿಗೆ ಅದು ಅಗ್ನಿ, ಯಾಜ್ಞಿಯ ಅಗ್ನಿಯೇ ಅವನ ನಾಲಿಗೆ. ಮುಖಾದಿಂದ್ರಶ್ಚ ಅಗ್ನಿಶ್ಚ ಅಂತ. ದರ್ಭರೋಮ ಅವನ ರೋಮ, ದರ್ಭೆಯೇ ರೋಮ. ಯಜ್ಞದಲ್ಲಿ ದಕ್ಷಿಣ ಭಾಗದಲ್ಲಿ ಕುಳಿತ ಬ್ರಹ್ಮನೇ ಅವನ ತಲೆ. ಬ್ರಹ್ಮಶೀರ್ಷ ಮಹಾತಪಾಹ. ಅವನ ಹೃದಯ ದಕ್ಷಿಣಾ ಹೃದಯ. ಯಜ್ಞದಲ್ಲಿ ಕರ್ಮಪೂರ್ತಿಗೋಸ್ಕರ ಕೊಡುವ ತುಳಸಿ ನೀರಿನ ಜೊತೆಗೆ ಶ್ರದ್ಧೆಯಿಂದ ಕೊಡುವ ದಕ್ಷಿಣೆಯೇ ಆ ಯಜ್ಞವರಾಹನ ಹೃದಯ. ಅಂದರೆ ದಕ್ಷಿಣೆ ಇಲ್ಲದೆ ಹೋದರೆ ಹೃದಯ ಇಲ್ಲದೆ ಇರುವ ಯಜ್ಞ ಅನ್ನೋ ಭಾವ ಸಿಗುತ್ತೆ ಇದರಿಂದ. ಶ್ರದ್ಧಾ ಸತ್ವಮಯ. ಅವನ ಸತ್ವ ಯಾವುದು ಅಂದರೆ ಶ್ರದ್ಧೆಯೇ ಸತ್ವ. ಯಜ್ಞದಲ್ಲಿ ಶ್ರದ್ಧೆ ಇಲ್ಲದೆ ಹೋದರೆ ಯಜ್ಞದಲ್ಲಿ ಸತ್ವವೇ ಇಲ್ಲ ಅಂತ ಅರ್ಥ ಆಗುತ್ತೆ. ಶ್ರದ್ಧಾವಿರಹಿತಂ ಯಜ್ಞಂ ತಾಮಸಂ ಪರಿಚಕ್ಷತೆ ಅಂತ ಕೃಷ್ಣ ಹೇಳಿಲ್ವೇ? ಅಂದ ಶ್ರದ್ಧಾ ಉಪಾಕರ್ಮ ರುಚಿಶ್ಚೈವ ಪ್ರವರ್ಗ್ಯಾವರ್ತಭೂಷಣ. ಈ ಯಜ್ಞದಲ್ಲಿ ಪಶುಬಲಿಯನ್ನು ಕೊಡತಕ್ಕಂತಹ ಕರ್ಮಗಳನ್ನು ಶ್ರೌತ ಯಜ್ಞಗಳಲ್ಲಿ ನಿರೂಪಣೆ ಮಾಡ್ತಾರೆ. ಅದರಲ್ಲಿ ಪಶು ಉಪಾಕರಣ ಅನ್ನುವುದೊಂದು ಪ್ರಕ್ರಿಯೆ ಇದೆ. ಆ ಪಶು ಉಪಾಕರಣವೇ ಅದರ ರುಚಿ. ಪ್ರವರ್ಗ್ಯ ಅನ್ನುವ ಪ್ರತ್ಯೇಕ ಚಿಕ್ಕ ಚಿಕ್ಕ ಅಂಗಯಾಗಗಳಿದ್ದಾವೆ. ಆ ಪ್ರವರ್ಗ್ಯವೇ ಆಭರಣ. ಅಂತಹ ವಿಶಿಷ್ಟವಾದ ಯಜ್ಞನಾರಾಯಣ ಸ್ವರೂಪದಿಂದ ಭಗವಂತ ಕಾಣಿಸಿಕೊಂಡು ನೀರಿನಲ್ಲಿ ಇಳಿದ, ಪೃಥ್ವಿಯ ಹತ್ತಿರದಲ್ಲಿ ನಿಂತ, ಪೃಥ್ವಿಯನ್ನು ಆವಾಹನೆ ಮಾಡಿದ. ಬಾ ನನ್ನ ಹೆಗಲನ್ನು ಏರು ಅಂತ ಕರೆದಾಗ ಪೃಥ್ವಿ ಬಂದು ಆತನ ಹೆಗಲನ್ನು ಏರಿತು. ಇದು ಇದ್ದಕ್ಕಿದ್ದ ಹಾಗೆ ಭೂಮಿಯನ್ನು ಹೋಗಿ ಎತ್ತಿ ತಾನು ಇಟ್ಟುಕೊಂಡದ್ದು ಎಲ್ಲ ಇಲ್ಲ. ಅದನ್ನು ಆವಾಹನೆ ಮಾಡಿದ. ಉಪಗಮ್ಯ ಆಜುಹಾವ ಏತಾಂ. ಹತ್ತಿರಕ್ಕೆ ಹೋಗಿ ಪೃಥ್ವಿಯನ್ನು ಕರೆದ, ಬಾ ನನ್ನ ಹೆಗಲನ್ನು ಏರು ಅಂತ. ಪೃಥ್ವಿ ಆತನ ಹೆಗಲನ್ನು ಏರಿತು. ಹೆಗಲನ್ನು ಏರಿದ ಮೇಲೆ ಯಜ್ಞವರಾಹ ಅದನ್ನು ಎತ್ತಿಕೊಂಡು ಮೇಲಕ್ಕೆ ಬಂದು ಸ್ಥಾಪನೆ ಮಾಡಿದ. ಆಮೇಲೆ ಚತುರ್ಮುಖ ಬ್ರಹ್ಮನನ್ನು ಇದರಲ್ಲಿ ನೀನು ಸೃಷ್ಟಿಯನ್ನು ಪ್ರಾರಂಭಿಸು ಅಂತ ಹೇಳಿದ ಅಂತ. ಇದು ಇಲ್ಲಿ ಬಂದ ಕಥೆ. ಭಾಗವತ ಇದಕ್ಕಿಂತ ಭಿನ್ನವಾದ ಕಥೆಯನ್ನು ಹೇಳುತ್ತೆ. ಅಲ್ಲಿ ಚತುರ್ಮುಖ ಬ್ರಹ್ಮನ ಸೃಷ್ಟಿಯಾದ ಮೇಲೆ ಚತುರ್ಮುಖ ಬ್ರಹ್ಮನ ಪ್ರಾರ್ಥನೆಯ ಮೇರೆಗೆ ಚತುರ್ಮುಖ ಬ್ರಹ್ಮನ ಮೂಗಿನ ಸಮೀಪದಿಂದ ಕೆಳಗೆ ಬಂದಂತಹ ಒಂದು ಚಿಕ್ಕ ಸ್ವರೂಪವೇ ಆಮೇಲೆ ದೊಡ್ಡದಾಗಿ ಬೆಳೆದು ದೊಡ್ಡ ವರಾಹವಾಗಿ ನಿಂತು, ಆ ವರಾಹ ಕೆಳಗೆ ಕಕ್ಷೆ ತಪ್ಪಿದ್ದಂತಹ ಭೂಮಿಯನ್ನು ಮೇಲಕ್ಕೆ ತರುವ ಹೊತ್ತಿಗೆ ಚತುರ್ಮುಖ ಬ್ರಹ್ಮನಿಂದ ಜನಿಸಿದಂತಹ ಆದಿವರಾಹ, ಆ ಆದಿಹಿರಣ್ಯಾಕ್ಷ ಅಂತಕ್ಕಂತಹ ಒಬ್ಬ ದೈತ್ಯ ಅದನ್ನು ತಡೆಯುವುದಕ್ಕೆ ಬಂದಾಗ ಆತನನ್ನು ಸಾಯಿಸಿ ಭೂಮಿಯನ್ನು ಮತ್ತೆ ಯಥಾಸ್ಥಾನದಲ್ಲಿ ಭಗವಂತ ಇಟ್ಟ ಅಂತ. ಆದರೆ ಬ್ರಹ್ಮಾಂಡ ಪುರಾಣದಲ್ಲಿ ಆ ಹಿರಣ್ಯಾಕ್ಷನ ಸುದ್ದಿಯಾಗಲಿ ಅಥವಾ ಚತುರ್ಮುಖ ಬ್ರಹ್ಮನಿಂದಾಗಿ ಈ ವರಾಹ ಅವತರಿಸಿದ ಅಂತಕ್ಕಂಥ ವಿಷಯವಾಗಲಿ ಬ್ರಹ್ಮಾಂಡ ಪುರಾಣದಲ್ಲಿಲ್ಲ. ಯಾಕೆ ಹಾಗೆ ಏನು ಅಂತೇಳಿ ಆಮೇಲೆ ಹೇಗೂ ಪುರಾಣದ ವಿಮರ್ಶೆ ಇತ್ಯಾದಿಗಳಿರೋದ್ರಿಂದ ಅದನ್ನು ಹೆಚ್ಚು ನಾನು ವಿವರಿಸುವುದಕ್ಕೆ ಹೋಗುವುದಿಲ್ಲ. ಒಟ್ಟು ಬ್ರಹ್ಮಾಂಡ ಪುರಾಣದ ಪ್ರಕಾರ ವರಾಹನ ಸೃಷ್ಟಿಯಾದದ್ದು ಸ್ವತಃ ಭಗವಂತ ಪ್ರಳಯ ಕಾಲದಲ್ಲಿ ತಾನು ಅಕಸ್ಮಾತ್ತಾಗಿ ಎಚ್ಚೆತ್ತ ಮೇಲೆ ಭೂಮಿಯಲ್ಲಿದೆ ಅಂತ ಹುಡುಕುವುದಕ್ಕೆ ಪ್ರಾರಂಭಿಸಿ ಸಮಗ್ರ ಜಲದಲ್ಲಿ ಆಳಕ್ಕೆ ಇಳಿದು ಅಲ್ಲಿ ಪರ್ವತಗಳು ಎಲ್ಲವೂ ಕೂಡ ಉಂಡೆಯಾಗಿರತಕ್ಕಂಥ ವಿಶಿಷ್ಟ ಸ್ಥಿತಿಯಲ್ಲಿ ಭೂಮಿಯ ಒಂದು ಅವ್ಯಕ್ತ ಸ್ವರೂಪವನ್ನು ಕಂಡು ಇದನ್ನು ಮೇಲಕ್ಕೆತ್ತಬೇಕು ಅಂತ ಆಲೋಚನೆ ಮಾಡಿ ಅದಕ್ಕೋಸ್ಕರ ತಾನು ಯಜ್ಞವರಾಹದ ವಿಶಿಷ್ಟ ಸ್ವರೂಪವನ್ನು ಸ್ವೀಕರಿಸಿ ಅದನ್ನು ತನ್ನ ಹೆಗಲಿಗೆ ಆಹ್ವಾನಿಸಿ ಹೆಗಲಿನಲ್ಲಿ ಕೂತಂತಹ ಆ ಪೃಥ್ವಿಯನ್ನು ಎತ್ತಿಕೊಂಡ ಮೇಲಕ್ಕೆ ಬಂದ. ಅವನು ಒಬ್ಬನೇ ಅಲ್ಲ, ಅವನ ಜೊತೆಗೆ ಅವನ ಪತ್ನಿ ಇದ್ಲು. ಇದು ವಿಶೇಷ. ಅಂದರೆ ವರಾಹನ ಪತ್ನಿ, ಆ ಧರೆಯೇ ಆತನ ಪತ್ನಿ. ಅದನ್ನು ಭೂವರಾಹ ಅಂತೇಳಿ ಭೂಮಿ ಮಾತ್ರ ಅಲ್ಲ, ಅವನ ಪತ್ನಿ ಮಾಯಾ ಪತ್ನಿ ಸಹಾಯೋವೈ ಗಿರಿಶೃಂಗಮಿವೋಚ್ಛ್ರಯ ಅಂತ. ಇಲ್ಲಿ ವರಾಹ ಸೃಷ್ಟನಾಗುವಾಗಲೇ ವರಾಹನ ಜೊತೆಗೆ ಲಕ್ಷ್ಮೀದೇವಿಯು ಕೂಡ ಜೊತೆಗೆ ಅವತರಿಸಿದ್ದಾಳೆ. ಹೀಗೆ ವರಾಹನ ಜೊತೆಗೆ ಲಕ್ಷ್ಮೀದೇವಿ ಅವತರಿಸಿ ಲಕ್ಷ್ಮಿಯ ಜೊತೆಗೇನೆ ಅವ ಕೆಳಗೆ ಬಂದು ಆ ಲಕ್ಷ್ಮೀ ಸಹಾಯನಾಗಿಯೇ ಧರೆಯನ್ನು ತನ್ನ ಹೆಗಲಲ್ಲಿ ಹೊತ್ತುಕೊಂಡು ಭಗವಂತ ಮೇಲೆ ಬಂದ ಅನ್ನೋದು ಅದು ಈ ಬ್ರಹ್ಮಾಂಡ ಪುರಾಣದ ವರ್ಣನೆ. ಹೀಗೆ ಮೇಲಕ್ಕೆ ಪೃಥ್ವಿಯನ್ನು ಸ್ಥಾಪನೆ ಮಾಡಿದ್ದಾಯಿತು. ಆ ಪೃಥ್ವಿಯಲ್ಲಿ ಮತ್ತೆ ಚತುರ್ಮುಖ ಬ್ರಹ್ಮ ಸೃಷ್ಟಿಯನ್ನು ಪ್ರಾರಂಭಿಸಿದ. ಸೃಷ್ಟಿ ಮಾಡುವುದಕ್ಕೋಸ್ಕರ ಭಗವಂತನ ಧ್ಯಾನವನ್ನು ಮಾಡಿದ. ಬಹಳ ಕಾಲದ ತನಕ ಭಗವಂತನನ್ನು ಧ್ಯಾನಿಸಿ ಸೃಷ್ಟಿ ಮಾಡಬೇಕು ಅಂತ ಮುಂದುವರೆದ. ಅಷ್ಟು ಹೊತ್ತಿಗೆ ಸೃಷ್ಟಿ ಮಾಡಬೇಕು ಅಂತ ಆಲೋಚನೆ ಮಾಡ್ತಾ ಇರುವಾಗಲೇ ಇದ್ದಕ್ಕಿದ್ದ ಹಾಗೆ ಸೃಷ್ಟಿಯಾಗಿ ಹೋಯ್ತಂತೆ. ಅಬುದ್ಧಿಪೂರ್ವಕಂ ಅಂತ ಹೇಳಿ ತಸ್ಯಾಭಿಧ್ಯಾಯತಃ ಸರ್ಗಂ ತದಾ ಅಬುದ್ಧಿಪೂರ್ವಕಂ ಪ್ರಧಾನ ಸಮಕಾಲೇ ಚ ಪ್ರಾದುರ್ಭೂತಃ ತಮೋಮಯ ಅಂತ. ಮೊದಲು ಬಹಳ ಭಯಂಕರವಾದ ಸೃಷ್ಟಿಯಾಗಿ ಹೋಯ್ತಂತೆ. ಏನು ಸೃಷ್ಟಿಯಾದದ್ದು ಅಂದರೆ ಅಜ್ಞಾನದ ಸೃಷ್ಟಿಯಾದದ್ದು. ನಿಜವಾಗಿ ಮುಂದಿನ ಸೃಷ್ಟಿಗೆಲ್ಲ ಪೂರಕವಾದ ಸೃಷ್ಟಿ. ಅಜ್ಞಾನ ಇಲ್ಲದೆ ಹೋದರೆ ಮುಂದಿನ ಸೃಷ್ಟಿಗೆ ಬೆಲೆಯೇ ಇಲ್ಲ.
ಅದು ಎಂತಹ ಅಜ್ಞಾನ? ಅದು 5 ರೀತಿಯಾದ ಅಜ್ಞಾನ. ತಮಃ, ಮೋಹಃ, ಮಹಾಮೋಹಃ, ತಾಮಿಸ್ರಃ, ಅಂಧಸಂಹಿತಃ, ಅವಿದ್ಯಾ ಪಂಚಪರ್ವೇಶ ಪ್ರಾದುರ್ಭೂತ ಮಹಾತ್ಮನಃ. ಭಗವಂತನ ದೆಸೆಯಿಂದ ಅವತರಿಸಿದ 5 ರೀತಿಯಾದ ಅಜ್ಞಾನ. ಅದಕ್ಕೆ ಅದು ಅಜ್ಞಾನ ನಮ್ಮಲ್ಲೇ ಇರುವಂಥದ್ದು. ಒಂದೊಂದು ರೀತಿಯಾದ ಅಜ್ಞಾನ. ಒಂದು, ಆ ವಿಷಯ ಗೊತ್ತಿಲ್ಲ ಅನ್ನುವುದು ಒಂದು ರೀತಿಯಾದ ಅಜ್ಞಾನ. ಗೊತ್ತಿಲ್ಲ ಅನ್ನುವುದು ಮಾತ್ರ ಅಲ್ಲ, ಗೊತ್ತಿಲ್ಲದೆ ಇದ್ದಾಗ ಅದರ ಮೇಲೆ ಆಗ್ರಹ ಇರುತ್ತೆ. ತಪ್ಪಾಗಿ ತಿಳ್ಕೊಂಡಿರುವುದು, ತಪ್ಪಾಗಿ ತಿಳ್ಕೊಂಡದ್ದನ್ನು ಮತ್ತೊಬ್ಬನು ಒಪ್ಪಿಕೊಳ್ಳಲೇಬೇಕು ಅಂತಕ್ಕಂಥ ಆಗ್ರಹ ಪುರಸ್ಸರವಾದ ಅಜ್ಞಾನ. ಒಪ್ಪಿಕೊಳ್ಳಬೇಕು ಅಂತ ಮಾತ್ರ ಅಲ್ಲ, ಒಪ್ಪಿಕೊಳ್ಳದೆ ಹೋದರೆ ಅವನಿಗೆ ಹೊಡೆದು ಬಿಡ್ತೇನೆ ಅನ್ನುವಲ್ಲಿ ತನಕದ ಆಗ್ರಹ, ಅದು ಮತ್ತೊಂದು ರೀತಿಯಾದ ಅಜ್ಞಾನ. ಅವನನ್ನು ಕೊಂದೇ ಬಿಡ್ತೇನೆ ಅನ್ನುವಲ್ಲಿ ತನಕದ ಆಗ್ರಹ, ಅದು ಮತ್ತೊಂದು ರೀತಿಯಾದ ಅಜ್ಞಾನ. ಹೀಗೆ ಅಜ್ಞಾನದಲ್ಲಿ 5 ಪ್ರಭೇದಗಳು: ಮೋಹ, ತಮಃ, ಮೋಹಃ, ಮಹಾಮೋಹಃ, ತಾಮಿಸ್ರಃ, ಅಂಧತಾಮಿಸ್ರಂ ಅಂತ. ಹೀಗೆ 5 ರೀತಿಯಾದ ಅಜ್ಞಾನದ ಸೃಷ್ಟಿಯಾಗಿ ಹೋಯಿತು. ಅಜ್ಞಾನದಿಂದಾಗಿ ಸೃಷ್ಟಿಗೆ ಒಂದು ಬೆಲೆ ಬಂತು. ಅದು ಚತುರ್ಮುಖ ಬ್ರಹ್ಮ ಸೃಷ್ಟಿ ಮಾಡಬೇಕು ಅಂತ ಮನಸ್ಸಿಟ್ಟು ಸೃಷ್ಟಿ ಮಾಡಿದ್ದಲ್ಲಂತೆ. ಇದ್ದಕ್ಕಿದ್ದ ಹಾಗೆ ಅಬುದ್ಧಿಪೂರ್ವಕಂ ಅಂತ ಆಲೋಚನೆ ಮಾಡದೇ ಆದ ಸೃಷ್ಟಿ. ಭಾಗವತದಲ್ಲೂ ಷಷ್ಠಸ್ತು ತಮಸಸ್ಸರ್ಗ ಯಸ್ತು ಅಬುದ್ಧಿಕೃತ ಪ್ರಭೋಹೋ ಅಂತ ಬರುತ್ತೆ. ಆದರೆ ವ್ಯಾಖ್ಯಾನ ಮಾಡುವವರು ಮಾತ್ರ ಅಬುದ್ಧಿಕೃತ ಅಂತೇಳಿದರೆ ಬುದ್ಧಿ ಇಲ್ಲದೆ ಏನೋ ಕೆಲವರೆಲ್ಲ ಮಣ್ಣಿನಿಂದ ಗಣಪತಿಯನ್ನು ಮಾಡಬೇಕು ಅಂತ ಹೊರಟು ಕೊನೆಗೆ ಅದು ಇದು ಹನುಮಂತನೋ ಅಂತ ಮತ್ತೊಬ್ಬರು ಕೇಳಬೇಕಾಗುತ್ತೆ. ವಿನಾಯಕಂ ಪ್ರಕುರ್ವಾಣ ರಚಯಾವಾಸಮ ವಾನರಂ ಅಂತ ಏನೋ ಮಾಡಲಿಕ್ಕೆ ಹೋಗಿ ಇನ್ನೇನೋ ಆಗುತ್ತೆ ಕೆಲವು ಸಲ. ಅದರಲ್ಲಿ ಸರಿಯಾಗಿ ಛಲಾಕು ಇಲ್ಲ ಅಂತಾದರೆ ಅಂಥದ್ದಾಗುತ್ತೆ. ಹಾಗೆ ಚತುರ್ಮುಖ ಏನೋ ಮಾಡಲಿಕ್ಕೆ ಹೋಗಿ ಅಜ್ಞಾನ ಸೃಷ್ಟಿಯಾದದ್ದು ಅನ್ನೋ ಭಾವ ಬಂದರೆ ಚತುರ್ಮುಖನಂತಹ ದೊಡ್ಡ ಜ್ಞಾನಿ, ಅದರಲ್ಲೂ ಬ್ರಹ್ಮನಲ್ಲಿ ಸಾಕ್ಷಾತ್ ಭಗವಂತನೇ ಬ್ರಹ್ಮ ಅನ್ನುವ ಸ್ವರೂಪದಲ್ಲಿ ನಿಂತಿದ್ದಾನೆ. ಇಂತಹ ದೇವತಾ ಶಕ್ತಿ ಏನನ್ನೋ ಮಾಡಲಿಕ್ಕೆ ಹೋಗಿ ಏನೋ ಆಗುವುದು, ಅದು ಹೇಗೆ ಶಕ್ಯ ಅನ್ನೋ ಪ್ರಶ್ನೆಯನ್ನು ಮಾಡಿಕೊಂಡು ಅಬುದ್ಧಿ ಅಂದರೆ ನಾನು ನಿನ್ನೆ ಹೇಳಿದ ಹಾಗೆ ಆ ಅಂದರೆ ಭಗವಂತ, ಅಬುದ್ಧಿ ಅಂದರೆ ಭಗವಂತ ಕೊಟ್ಟ ಬುದ್ಧಿ. ಅಸ್ಯ ಭಗವತಃ ಬುದ್ಧಿಯ ಅವನ ಪ್ರೇರಣೆಯಿಂದ ಕೃತವಾದದ್ದು ಈ ಅಜ್ಞಾನ ಸೃಷ್ಟಿ. ಅಂದರೆ ಭಗವಂತನ ಪ್ರೇರಣೆಯಿಂದಲೇ ಚತುರ್ಮುಖ ಅಜ್ಞಾನದ ಸೃಷ್ಟಿಯನ್ನು ಮಾಡಿದ. ಯಾಕೆ? ಅಜ್ಞಾನದ ಸೃಷ್ಟಿಯಿಂದಾಗಿ ಸೃಷ್ಟಿಗೆ ಬೆಲೆ ಬಂತು. ಮುಂದಿನ ಸೃಷ್ಟಿ ಈಗ ಎಲ್ಲವೂ ತಿಳಿದಿದೆ ಅಂತಾದರೆ ಸೃಷ್ಟಿಯಲ್ಲಿ ಅಜ್ಞಾನ ಇದ್ದಾಗ ಸೃಷ್ಟಿಗೆ ಒಂದು ಬೆಲೆ. ಎಷ್ಟೋ ಜನಕ್ಕೆ ಅಜ್ಞಾನವೇ ಸುಖವಾಗಿಯೂ ಪರಿಣಮಿಸುತ್ತೆ. ಈಗ ಒಂದು ರೀತಿ ಎಚ್ಚರದಿಂದ ಒಂದು ನಿಜವಾದ ಸುಖ ಇರುತ್ತೆ. ಕೆಲವು ಸಲ ಎಚ್ಚರ ತಪ್ಪುವುದೇ ಸುಖ ಅನ್ನುವ ಭಾವನೆ ಮೂಡಲಿಕ್ಕೆ ಶುರು ಆಗುತ್ತೆ. ಭಾರಿ ಖುಷಿ ಆಯಿತು ಏನು ಅಂತ ಭಾರಿ ಖುಷಿ ಆದಾಗ ಏನನ್ನೋ ಕುಡಿದು ನಾವು ಎಲ್ಲಿದ್ದೇವೆ ಅಂತ ಗೊತ್ತಾಗದೇ ಇದ್ದ ಹಾಗೆ ಎಚ್ಚರ ತಪ್ಪುವ ಸ್ಥಿತಿ ಇರುತ್ತಲ್ಲ, ಅದರಲ್ಲೇ ಆನಂದ ಪಡ್ತಕ್ಕಂಥದ್ದು. ಕೆಲವು ಯಾವುದೋ ಕ್ರಿಕೆಟಲ್ಲಿ ಯಾರೋ ಗೆದ್ದರು ಅಂತ ಆದ ಕೂಡಲೇ ಆ ಖುಷಿಯಿಂದ ಇನ್ನೇನೋ ಒಟ್ಟು ಮೇಗೆ ಚುಚ್ಚುಮದ್ದು ಚುಚ್ಚಿಕೊಂಡು ಅಥವಾ ಏನನ್ನು ನಿದ್ರೆ ಮಾತ್ರೆ ತಗೊಂಡು ಆನಂದ ಪಡುವುದು. ಭಾರಿ ದುಃಖವಾದಾಗ ನಿದ್ದೆಯ ಗುಳಿಗೆಯನ್ನು ತಗೊಂಡೇ ಸುಖ ಪಡುವುದು. ಅಂದರೆ ನಿದ್ದೆ ಗುಳಿಗೆ ತಗೊಂಡಾಗ ಸುಖ, ನಿಜವಾಗಿ ಸುಖ ಅಲ್ಲ, ಎಚ್ಚರ ತಪ್ಪುವುದು. ವಸ್ತುತಃ ಶಾಸ್ತ್ರ ಹೇಳುವುದು ಎಚ್ಚರದಲ್ಲಿ ಸುಖ ಅಂತ. ಆದರೆ ನಾವು ಭಾವಿಸಿಕೊಂಡಿರುವುದೇನು ಅಂದರೆ ಎಚ್ಚರ ತಪ್ಪಿದರೆ ಸುಖ ಅಂತ. ಆ ಎಚ್ಚರ ತಪ್ಪುವ ಸ್ಥಿತಿ ಬಂದದ್ದು ಈ ಅಜ್ಞಾನದಿಂದ. ಯಾರಿಗೆ ಸಂಪೂರ್ಣ ಎಚ್ಚರವನ್ನು ಸಂಪಾದಿಸುವ ಶಕ್ತಿ ಇಲ್ಲವೋ ಅಂತಹ ಜೀವರಾಶಿ ಮುಂದೆ ಸೃಷ್ಟ ಆಗಬೇಕಾಗಿದೆ. ಸಂಪೂರ್ಣ ಎಚ್ಚರವನ್ನು ಪಡೆಯಲಾಗದ ಜೀವರಾಶಿಗೆ ಸುಖ ಅನ್ನುವ ಅನುಭವ ಉಂಟಾಗಬೇಕು ಅಂತಾದರೆ ಎಚ್ಚರ ತಪ್ಪುವ ಸ್ಥಿತಿ ಅನಿವಾರ್ಯ. ಅದಕ್ಕೋಸ್ಕರ ಆ ಎಚ್ಚರ ತಪ್ಪುವ ಸ್ಥಿತಿಗೆ ಬೇಕಾದ ಸೃಷ್ಟಿ ಮೊದಲು ಆಗಿ ಹೋಯಿತಂತೆ. ಭಾಗವತದ ಪ್ರಕಾರ ಅದು ಸೃಷ್ಟಿಯ 9 ಮೆಟ್ಟಲಲ್ಲಿ 6ನೇ ಮೆಟ್ಟಲಲ್ಲಿ ಅಜ್ಞಾನ ಸೃಷ್ಟಿಯಾಗುತ್ತೆ. ಬ್ರಹ್ಮಾಂಡ ಪುರಾಣ ಮೊದಲ ಮೆಟ್ಟಲಲ್ಲಿ ಅದರ ಸೃಷ್ಟಿಯನ್ನು ಹೇಳುತ್ತೆ. ಮೊದಲು ಅಜ್ಞಾನದ ಸೃಷ್ಟಿಯಾಯಿತು. ತಮಸ್ಸಿನ ಸೃಷ್ಟಿಯ ನಂತರ ತಿರ್ಯಕ್ ಸ್ರೋತಸ್ಸಿನ ಸೃಷ್ಟಿಯಾಯಿತು ಅಂತ. ತಿರ್ಯಕ್ ಸ್ರೋತಸ್ಸು ಅಂದರೆ ಪ್ರಾಣಿಗಳು, ಅಡ್ಡಲಾಗಿ ಸಂಚರಿಸತಕ್ಕಂತಹ ಪ್ರಾಣಿಗಳು, 4 ಕಾಲು ಅಥವಾ 2 ಕಾಲಿನಲ್ಲಿ ಸಂಚರಿಸುವ ಪಕ್ಷಿ ಪ್ರಾಣಿಗಳ ಸೃಷ್ಟಿ. ಅವುಗಳ ಗುಣವನ್ನು ಹೇಳ್ತಾರೆ. ಅದು ರಜೋಧಿಕಾಹ, ರಜೋಗುಣ ಅದರಲ್ಲಿ ಬಹಳ ಹೆಚ್ಚಾಗಿದೆ. ಅಜ್ಞಾನವೇ ಹೆಚ್ಚು. ಯಾವುದರ ಬಗ್ಗೆ ಮೂಗಿನಿಂದ ವಿಶೇಷವಾಗಿ ಜ್ಞಾನ ಬರುತ್ತೆ, ಉಳಿದ ಇಂದ್ರಿಯಗಳು ಹೆಚ್ಚಾಗಿ ಜ್ಞಾನವನ್ನು ಕೊಡುವುದಿಲ್ಲ ಆ ಪ್ರಾಣಿಗಳಿಗೆ. ಅಂತಹ ಪ್ರಾಣಿಗಳ ಸೃಷ್ಟಿಯಾಯಿತು. ಪ್ರಾಣಿಗಳನ್ನು ಸೃಷ್ಟಿ ಮಾಡಿದ ಮೇಲೆ ಮತ್ತೆ ಊರ್ಧ್ವಸ್ರೋತಸ್ಸಿನ ಸೃಷ್ಟಿಯನ್ನು ಚತುರ್ಮುಖ ಮಾಡಿದ. ಊರ್ಧ್ವಸ್ರೋತಸ್ಸು ಯಾವುದು ಅಂತೇಳಿದರೆ ದೇವತಾಗಣದ ಸೃಷ್ಟಿ ಅಂತ ಹೇಳ್ತಾರೆ. ಇದು ಭಾಗವತಕ್ಕೂ ಇದಕ್ಕೆ ಇರುವ ವ್ಯತ್ಯಾಸ. ಭಾಗವತದಲ್ಲಿ ಊರ್ಧ್ವಸ್ರೋತಸ್ಸು ಅಂದರೆ ವೃಕ್ಷಗಳ ಸೃಷ್ಟಿಯನ್ನು, ಅದು ತಿರ್ಯಕ್ ಸ್ರೋತಸ್ಸಿಗಿಂತ ಮೊದಲು ವೃಕ್ಷಗಳ ಸೃಷ್ಟಿಯನ್ನು ನಿರೂಪಿಸಿದರು. ಇಲ್ಲಿ ತಿರ್ಯಕ್ ಸ್ರೋತಸ್ಸು ಅಂತೇಳಿದರೆ ಊರ್ಧ್ವಸ್ರೋತಸ್ಸು ಅಂದರೆ ದೇವತಾಗಣದ ಸೃಷ್ಟಿ.
ದೇವತೆಗಳನ್ನು ಚತುರ್ಮುಖ ಸೃಷ್ಟಿ ಮಾಡಿದ. ಯಹ ಸ್ಮೃತಃ ಸರ್ವಸ್ಸಹ ದೈವಿಕಃ ಊರ್ಧ್ವಸ್ರೋತಸ್ತೃತೀಯೋ ಯಹ ಅಂತ ಮೂರನೆಯ ಸ್ತರದಲ್ಲಿ ದೇವತಾಗಣದ ಸೃಷ್ಟಿಯನ್ನು ಮಾಡಿದ. ದೇವತೆಗಳನ್ನು ಸೃಷ್ಟಿಸಿದ ಮೇಲೆ ಚತುರ್ಮುಖ ಸುಮ್ಮನೆ ಕೂತಂತೆ. ಇಲ್ಲಿಗೆ ಸಾಕು ಸೃಷ್ಟಿ, ಇಲ್ಲಿಗೆ ಸೃಷ್ಟಿ ಸಂಪೂರ್ಣವಾಯಿತು. ಇನ್ನು ದೇವತಾಗಣ ಅದು ಸರ್ವೋತ್ಕೃಷ್ಟವಾದ ಸೃಷ್ಟಿ, ಇನ್ನು ಸೃಷ್ಟಿ ಬೇಡ ಅಂತ ಸುಮ್ಮನೆ ಕೂತ. ಆದರೆ ಮತ್ತೆ ಒಂದು ಸೃಷ್ಟಿಯನ್ನು ಮಾಡುವುದು ಆತನಿಗೆ ಪ್ರೇರಣೆ ಇದ್ದಕ್ಕಿದ್ದ ಹಾಗೆ ಲಾಭ ಆಯಿತು. ಅದಕ್ಕೋಸ್ಕರ ಮತ್ತೊಂದು ಸಾಧಕ ವರ್ಗದ ಸೃಷ್ಟಿಯನ್ನು ಮಾಡಿದ. ಅದು ಅರ್ವಾಕ್ ಸ್ರೋತಸ್ಸು, ಅಂದರೆ ಮನುಷ್ಯರ ಸೃಷ್ಟಿಯಾಯಿತು. ಹೀಗೆ ಮೊದಲು ಪ್ರಾಣಿಗಳ ನಂತರ ಬಹಳ ಎತ್ತರದ ದೇವತೆಗಳ ಸೃಷ್ಟಿ, ಆನಂತರ ಅರ್ವಾಕ್ ಸ್ರೋತಸ್ಸು ಅಂತ ಕರೆಸಿಕೊಳ್ಳತಕ್ಕಂತಹ ಸಾಧಕ ವರ್ಗದ ಸೃಷ್ಟಿ. ಅಂದರೆ ಭಗವಂತನ ಜ್ಞಾನವನ್ನು ಪಡೆಯದೇ ಇರುವ ವ್ಯಕ್ತಿಗಳು ಪಡೆಯುವುದಕ್ಕೋಸ್ಕರ ಪ್ರಯತ್ನ ಪಡೆಯತಕ್ಕಂತಹ ಮನುಷ್ಯರ ಸೃಷ್ಟಿಯಾಯಿತು. ಆ ಮನುಷ್ಯರ ಗುಣಗಳೇನು, ದೋಷಗಳು ಏನು ಅನ್ನುವುದರ ನಿರೂಪಣೆ ಮತ್ತೆ ಮುಂದಕ್ಕೆ ಬರುತ್ತೆ. ಆ ಮನುಷ್ಯರ ನಾವು ಅಂದರೆ ಏನು ಅನ್ನುವುದರ ನಿರೂಪಣೆಯ ಜೊತೆಗೆ ಮುಂದಿನ ಕಥಾನುಸಂಧಾನವನ್ನು ಮತ್ತೆ ನಾಳೆ ಸೇರಿ. ಒಳಗೆ ಯಾವ ರೀತಿಯಲ್ಲಿ ಚತುರ್ಮುಖನಿಂದ ಸೃಷ್ಟಿ ನಡೀತಾ ಇದೆ ಅನ್ನುವ ವಿಷಯ ಸ್ವಲ್ಪ ಭಾಗ ನಿನ್ನೆ ನಮ್ಮ ಅವಲೋಕನಕ್ಕೆ ಸಿಕ್ಕಿದೆ. ಸೃಷ್ಟಿಯಲ್ಲಿ ಅರ್ವಾಕ್ ಸೃಷ್ಟಿಯಲ್ಲಿ ತಂದು ನಿಲ್ಲಿಸಿದ್ದೆ ನಿನ್ನೆಯ ದಿವಸ. ಅರ್ವಾಕ್ ಸ್ರೋತಸ್ಸು ಅಂದರೆ ಕೆಳಮುಖವಾಗಿ ಹರಿಯುವ ಸ್ವಭಾವವುಳ್ಳದ್ದು ಅಂತ ಅರ್ಥ. ಇದಕ್ಕಿಂತ ಹಿಂದೆ ಊರ್ಧ್ವಸ್ರೋತಸ್ಸಿನ ಸೃಷ್ಟಿಯಾಯಿತು, ಅಂದರೆ ದೇವತೆಗಳ ಸೃಷ್ಟಿಯಾಯಿತು. ಅಲ್ಲಿಗೆ ಚತುರ್ಮುಖ ಸಾಕು, ಬಹಳ ಒಳ್ಳೆಯ ಸೃಷ್ಟಿ ನನ್ನಿಂದ ಆಯಿತು ಅಂತ ನಿಲ್ಲಿಸುವ ಆಲೋಚನೆ ಮಾಡ್ತಾ ಇದ್ದ ಹಾಗೆ ಜೀವರಾಶಿಯ ಕರ್ಮಗಳಿಗೆ ಅನುಗುಣವಾದ ಒಂದು ಇಚ್ಛೆ ಮತ್ತೆ ಚತುರ್ಮುಖನಲ್ಲಿ ಹರಿಪ್ರೇರಣೆಯಿಂದ ಉಂಟಾಯಿತು. ಆ ಇಚ್ಛೆಯಿಂದಾಗಿ ಅರ್ವಾಕ್ ಸ್ರೋತಸ್ಸಿನ ಸೃಷ್ಟಿಯಾಯಿತು ಅಂತ, ಅರ್ಥಾತ್ ಮನುಷ್ಯರ ಸೃಷ್ಟಿಯಾಯಿತು. ದೇವತೆಗಳ ಸೃಷ್ಟಿಯ ನಂತರ ಮನುಷ್ಯ ಸೃಷ್ಟಿಯನ್ನು ಬ್ರಹ್ಮಾಂಡ ಪುರಾಣ ಹೇಳಿದೆ. ಇವರನ್ನು ಅರ್ವಾಕ್ ಸ್ರೋತಸ್ಸುಗಳು ಅಂತ ಯಾಕೆ ಕರೆಯಿತು ಅಂದರೆ, ಇವರು ಕೆಳಮುಖವಾಗಿ ಹರಿಯುವ ಸ್ವಭಾವವುಳ್ಳವರು, ಆದ್ರಿಂದ ಇವರನ್ನು ಅರ್ವಾಕ್ ಸ್ರೋತಸ್ಸು ಅಂತ ಕರೆಯಿತು ಅಂತ ಬ್ರಹ್ಮಾಂಡ ಪುರಾಣವೇ ಒಂದು ಶ್ಲೋಕದಲ್ಲಿ ನಿರೂಪಣೆ ಮಾಡುತ್ತೆ. ಅಂದರೆ ಮನುಷ್ಯ ಕೆಳಮುಖವಾಗಿ ಹರಿಯುವ ಸ್ವಭಾವವುಳ್ಳವ ಅಂದರೆ, ಒಂದು ಸಾರಿ ಮನುಷ್ಯ ಅನ್ನುವ ಎತ್ತರದ ಜನ್ಮವನ್ನು ಪಡೆದ ವ್ಯಕ್ತಿ ಮತ್ತೊಮ್ಮೆ ಮನುಷ್ಯನಾಗಿ ಹುಟ್ಟುವುದಕ್ಕೆ ಬೇಕಾದ ಕೆಲಸವನ್ನು ಮಾಡುವುದು ಅಪರೂಪ. ಅವನು ಮನುಷ್ಯನಾಗಿ ಹುಟ್ಟಿದವ ಮತ್ತೆ ಅದಕ್ಕಿಂತ ಕೆಳಗಿನ ಪ್ರಾಣಿಯಾಗಿ ಹುಟ್ಟುವುದಕ್ಕೆ ಬೇಕಾದ ಕೆಲಸವನ್ನು ಮಾಡ್ತಾನೆ. ಆದ್ರಿಂದ ಅವ ಅರ್ವಾಕ್ ಸ್ರೋತಸ್ಸು, ಕೆಳಮುಖವಾಗಿ ಹರಿಯುವ ಸ್ವಭಾವವುಳ್ಳವ. ವಸ್ತುತಃ ಮೇಲ್ಮುಖವಾಗಿ ಹರಿಯುವ ಸ್ವಭಾವ, ಮೇಲ್ಮುಖವಾಗಿ ಹರಿಯುವುದಕ್ಕೆ ಬೇಕಾದ ಸಾಧನ ಸಾಮಗ್ರಿ ಅದು ಇರುವುದು ಈ ಮಾನವ ಶರೀರದಲ್ಲೇನೆ. ಈ ಶರೀರದ ಮೂಲಕ ವಿಶಿಷ್ಟ ಸಾಧನೆಯನ್ನು ಮಾಡಿಕೊಂಡು ಆತ ಪರಮಪುರುಷಾರ್ಥವನ್ನು ಪಡೆಯುವುದಕ್ಕೆ ಸಾಧ್ಯವಾಗುತ್ತೆ. ಆದರೆ ಅದು ಕೆಳಮುಖವಾಗಿ ಹರಿಯುವುದೇ ಅದರ ಸ್ವಭಾವ ಅಂತ ಅದನ್ನು ಒತ್ತಿ ಹಿಡಿದು ನಾವು ಮೇಲ್ಮುಖವಾಗಿ ಅದನ್ನು ನಿಲ್ಲಿಸಬೇಕು. ಅಲ್ಲಿ ಪ್ರಯತ್ನಶೀಲತೆ ಅಪೇಕ್ಷಿತವಾಗಿದೆ. ಇಲ್ಲದೆ ಹೋದರೆ ಸ್ವಾರ್ಥ ಅನ್ನುವ ಒಂದು ಭಾವದಿಂದ ಅಥವಾ ಹಿಂದೆ ಹೇಳಿದ ಷಡ್ವರ್ಗ ಅರಿಷಡ್ವರ್ಗಗಳಿಂದಾಗಿ ಕಾಮಕ್ರೋಧಾದಿಗಳಿಂದಾಗಿ ಆವೃತನಾದಂತಹ ಈ ಮನುಷ್ಯ ಚೇತನ ಅವನು ಮತ್ತೆ ಮತ್ತೆ ತನ್ನ ಇನ್ನೊಬ್ಬರಿಗೆ ತೊಂದರೆಯನ್ನು ಮಾಡಿ ತನ್ನನ್ನು ತಾನು ಉದ್ಧರಿಸಿಕೊಳ್ಳುವುದಕ್ಕೆ ಪ್ರಯತ್ನಿಸ್ತಾನೆ. ಅಂದರೆ ತನ್ನ ಉದ್ಧಾರ ಅಂದರೆ ತನ್ನ ಶರೀರದ ಉದ್ಧಾರ ಅನ್ನುವ ಅನ್ಯಥಾಜ್ಞಾನದಲ್ಲಿ ಮುಳುಗಿರುತ್ತಾನೆ. ತನ್ನ ಶರೀರವೇ ತಾನು ಅನ್ನುವ ಭಾವದಿಂದ ಶರೀರ ಚೆನ್ನಾಗಿ ಬೆಳೆಯಿತು ಅಂದರೆ ನಾನು ಚೆನ್ನಾಗಿ ಬೆಳೆದೆ ಅನ್ನುವ ಅವಿದ್ಯೆಯಿಂದ ನಾನಾ ರೀತಿಯ ಕಾಮನೆಗಳನ್ನು ತುಂಬಿಸುವುದಕ್ಕೋಸ್ಕರ ನಾನಾ ರೀತಿಯಾದ ಕರ್ಮಗಳು, ಹೀಗೆ ಅವಿದ್ಯಾ ಕಾಮ ಕರ್ಮ ಅಂತಕ್ಕಂತಹ ಬೇಲಿಯಿಂದ ಬದ್ಧನಾಗಿ ಮತ್ತೆ ಕೆಳಯೋನಿಯಲ್ಲಿ ಜನಿಸುವಂತಹ ಮನುಷ್ಯನಾಗಿ ಹುಟ್ಟಿದವ ಮುಂದಿನ ಜನ್ಮದಲ್ಲಿ ಹಂದಿಯಾಗಿಯೋ ಕಪಿಯಾಗಿಯೋ ಜನಿಸ್ತಕ್ಕಂತಹ ಸ್ಥಿತಿಗೆ ಸಾಗಿಬಿಡ್ತಾನೆ. ಆದ್ರಿಂದ ಅವ ಅರ್ವಾಕ್ ಸ್ರೋತಸ್ಸು ಅಂತ. ಭಾಗವತದಲ್ಲಿ ವೃಕ್ಷಗಳನ್ನು ಊರ್ಧ್ವಸ್ರೋತಸ್ಸು ಅಂತ ಕರೆದಿದೆ, ಇಲ್ಲಿ ದೇವತೆಗಳನ್ನು ಊರ್ಧ್ವಸ್ರೋತಸ್ಸು ಅಂತ ಕರೆದಿದೆ. ವೃಕ್ಷಗಳನ್ನು ಮುಖ್ಯ ಸೃಷ್ಟಿ ಅಂತ ಆ ಶಬ್ದದಿಂದ ಕರೆದಿದೆ ಮಾತ್ರ. ಮನುಷ್ಯ ಅರ್ವಾಕ್ ಸ್ರೋತಸ್ಸು, ಅವನು ಆದ್ರಿಂದ ಒಂದು ಎಚ್ಚರವನ್ನು ಕೊಡ್ತಾ ಇದ್ದಾರೆ. ಇವನು ಸ್ವಾರ್ಥಪರಾಯಣನಾಗಿ ಕೆಟ್ಟ ಕೆಲಸವನ್ನು ಮಾಡುವ ಸಾಧ್ಯತೆ ಹೆಚ್ಚಿದೆ. ಅದನ್ನು ಒತ್ತಿ ಹಿಡಿದು ಅವ ಎತ್ತರಕ್ಕೆ ಸಾಗುವುದಕ್ಕೆ ಬೇಕಾದ ಈ ಶರೀರಕ್ಕಿಂತ ಭಿನ್ನವಾದ ಆತ್ಮ ಬೇರೆ ಇದೆ ಅನ್ನುವ ಜ್ಞಾನದಿಂದ ಆತ್ಮದ ಶ್ರೇಯಸ್ಸಿಗೆ ಬೇಕಾದ ಕರ್ಮವನ್ನು ಮಾಡಬೇಕು. ಆದ್ರಿಂದಲೇ ಮುಂದಿನ ವಿಶೇಷಣ ಕೊಡ್ತದೆ ಈ ಮನುಷ್ಯನಿಗೆ. ಸಾಧಕಾಶ್ಚಯೇ ಅರ್ವಾಕ್ ಸ್ರೋತಸಶ್ಚೈತೆ
ಮನುಷ್ಯಾಹ ಸಾಧಕಾಶ್ಚತೆ, ಅವರು ಅರ್ವಾಕ್ ಸ್ರೋತಸ್ಸುಗಳು, ಆದರೆ ಅವರು ಸಾಧಕಾಹ ಅಂತ, ಸಾಧನೆ ಮಾಡುವಂತಹ ಸಾಮರ್ಥ್ಯವುಳ್ಳವರು. ಅವರ ಆಹಾರದ ಗತಿಯನ್ನು ಇಟ್ಟುಕೊಂಡು ಇದನ್ನು ನಿರೂಪಿಸುತ್ತೆ ಅನ್ನುವ ವ್ಯಾಖ್ಯಾನ ಇದೆ. ಈಗ ಮನುಷ್ಯರ ಅರ್ವಾಕ್ ಸ್ರೋತಸ್ಸುಗಳು ಅಂದರೆ ಅವರ ಆಹಾರ ಮೇಲಿಂದ ಕೆಳಕ್ಕೆ ಸಾಗುತ್ತೆ ಅನ್ನುವ ಕಾರಣದಿಂದ ಮನುಷ್ಯ ಅರ್ವಾಕ್ ಸ್ರೋತಸ್ಸು. ವೃಕ್ಷಗಳು ಊರ್ಧ್ವ ಸ್ರೋತಸ್ಸುಗಳು ಅಂದರೆ ಅದರ ಆಹಾರ ಕೆಳಗಿನಿಂದ ಮೇಲಕ್ಕೆ ಸಾಗುತ್ತೆ. ವೃಕ್ಷಗಳೇನಾದರೂ ಒಣಗಿದ್ರೆ ಅದಕ್ಕೆ ಮೇಲಕ್ಕೆ ಹೋಗಿ ನೀರು ಸಿಂಪಡಿಸಿದರೆ ಪ್ರಯೋಜನ ಇಲ್ಲ, ಅದರ ಬುಡಕ್ಕೆ ನೀರು ಹಾಕಬೇಕು. ಬುಡಕ್ಕೆ ಹಾಕಿದ ನೀರು ಅದು ಬುಡದಿಂದ ಮೇಲಿನ ತಲಕ್ಕೆ ಸಾಗುತ್ತೆ. ಆದ್ದರಿಂದ ಆಹಾರದ ಗಮನ ಕೆಳಗಿನಿಂದ ಮೇಲಕ್ಕೆ ಸಾಗುವಂತಹದ್ದು ವೃಕ್ಷದಲ್ಲಿ. ಆದ್ದರಿಂದ ವೃಕ್ಷಗಳನ್ನು ಊರ್ಧ್ವ ಸ್ರೋತಸ್ಸುಗಳು ಅಂತ ಕರೆದ್ರು. ಇನ್ನು ಪ್ರಾಣಿಗಳನ್ನು ತಿರ್ಯಕ್ ಸ್ರೋತಸ್ಸುಗಳು ಅಂತ ಕರೆದ್ರು. ಅದು ಕುಡಿದ ನೀರಾಗಲಿ ಆಹಾರವಾಗಲಿ ಅದು ಅಡ್ಡಲಾಗಿ ಸಂಚರಿಸುತ್ತೆ. ಅದರಿಂದ ಮನುಷ್ಯನ ಆಹಾರ ಮೇಲಿಂದ ಕೆಳಕ್ಕೆ ಸಾಗುವಂತಹದ್ದು, ಮಲ್ಕೊಂಡು ಊಟ ಮಾಡುವುದು ಅಂತಿಲ್ಲ. ಆದ್ರಿಂದ ಅವ ಕೂತುಕೊಂಡು ಊಟ ಮಾಡಿದ ಅಂತ ಆದರೆ ಅದು ಮೇಲಿನಿಂದ ಕೆಳಕ್ಕೆ ಸಾಗುತ್ತೆ. ಇವ ಊರ್ಧ್ವ ಸ್ರೋತಸ್ಸು ಆಯಿತು ಅಂದರೆ ಆಸ್ಪತ್ರೆಗೆ ಹೋಗಬೇಕಾಗುತ್ತೆ. ಅದರಿಂದ ಮನುಷ್ಯ ಅರ್ವಾಕ್ ಸ್ರೋತಸ್ಸು ಆದದ್ದೇ ಒಳ್ಳೆಯದು. ಈ ಅರ್ವಾಕ್ ಸ್ರೋತಸ್ಸಾದ ಜೀವ ಮನುಷ್ಯ ಅವ ಸಾಧಕ. ಆದರೆ ತಮಸ್ಪೃಷ್ಟ ರಜೋಧಿಕಾಹ ಪ್ರಕಾಶ ಬಹುಲಾಹ ಅಂತ ಹೇಳ್ತಾರೆ. ಇವನಲ್ಲಿ ಜ್ಞಾನಶಕ್ತಿ ತುಂಬ ಇದೆ, ಆದರೆ ತಮಸ್ಸಿನಿಂದ ಸಂಸೃಷ್ಟವಾದ ರಜಸ್ಸು ಇವನಲ್ಲಿ ಜಾಸ್ತಿ. ಬರೀ ರಜೋಗುಣ ಅಲ್ಲ, ತಮಸ್ಸಿನ ಸಂಪರ್ಕವುಳ್ಳಂತಹ ರಜೋಗುಣ. ಹಾಲಿನ ಜೊತೆಗೆ ಮೊಸರು ಸೇರಿದಂತಹ ಹಾಲು ಅಂತ ಹೇಳಿದ ಹಾಗೆ, ಅಂದರೆ ಅದು ಕೊನೆಗೆ ಆಗುವುದು ಮೊಸರೆ. ತಮಸ್ಸಿನ ಜೊತೆಗೆ ಸೇರಿದ ರಜೋಗುಣ ಅಂದರೆ ರಜಸ್ಸು ಕೂಡ ಪರ್ಯವಸಾನ ಆಗುವುದು ತಮೋಗುಣದಲ್ಲಿ. ಅಂದರೆ ತಮಸ್ಪೃಷ್ಟ ರಜೋಧಿಕಾಹ. ಇದರ ಪರಿಣಾಮ ಏನು? ಸತ್ವ ತೀರ ಕೆಳಗೆ ಇಳಿದು ರಜಸ್ಸು ಅಧಿಕವಾಗಿದೆ ಅಂತೆ. ಆ ರಜಸ್ಸಿನ ಜೊತೆಗೆ ತಮೋಗುಣ ಸೇರಿದೆ ಅಂತೆ. ಹೀಗೆ ಸತ್ವ ಇಲ್ಲ ಅಂತ ಹೇಳಿಲ್ಲ, ತಮಸ್ಸಿನಿಂದ ಸ್ಪೃಷ್ಟವಾದ ರಜೋಗುಣ ಅಧಿಕವಾಗಿದೆ, ಅಂದರೆ ಸತ್ವ ಬಹಳ ಕಡಿಮೆ ಇದೆ ಅಂತ ಅರ್ಥ. ಇದರ ಪರಿಣಾಮ ಏನು ಅಂದರೆ ಅವರು ತಸ್ಮಾತ್ತೇ ದುಃಖ ಬಹುಲಂ ಭೂಯೋ ಭೂಯಶ್ಚ ಕಾರಿಣಃ. ಭಾರೀ ಕೆಲಸ ಮಾಡುವುದೇ ಕೆಲಸ ಇವ್ರದ್ದು. ಇವರ ಕೆಲಸ ಏನು ಅಂದರೆ ಕೆಲಸ ಮಾಡುವುದು ಅಂತ. ಭೂಯೋ ಭೂಯಶ್ಚ ಕಾರಿಣಃ, ಮತ್ತೆ ಮತ್ತೆ ಕೆಲಸ ಮಾಡುವುದೇ. ಕೆಲಸ ಮಾಡುವುದು ಯಾಕೆ ಅಂತ ಕೇಳಿದರೆ ಮಾಡುವುದು ಅಷ್ಟೇ, ಅದರಿಂದ ಏನು ಅನುಭವಿಸುವುದು ಅನ್ನೋದಿಲ್ಲ. ಮಾಡುವುದು ಅದು ದುಃಖ ಬಹುಲಂ. ಅದರಿಂದ ಪರಿಣಾಮ ಏನು ಅಂದರೆ ಭಾರಿ ದುಃಖ. ಯಾಕಂದರೆ ಅವನ ಆಲೋಚನೆ ಏನು ಅಂದರೆ ಮುಂದಕ್ಕೆ ಸುಖ ಸಿಗುತ್ತೆ ಅಂತ ಆಲೋಚನೆ. ಮುಂದಕ್ಕೆ ಸುಖ ಸಿಗುತ್ತೆ ಅಂತ ಇವತ್ತು ಕೆಲಸ ಮಾಡುವುದು. ಕೆಲಸ ಮಾಡಿ ಸುಖ ಯಾವಾಗ ಸಿಕ್ಕಿತು ಅಂತ ಗೊತ್ತಿಲ್ಲ, ಮತ್ತೆ ಮತ್ತೆ ಅದರಿಂದ ಹೆಚ್ಚು ದುಃಖಗಳನ್ನೇ ಅನುಭವಿಸುವುದು. ಒಂದು ಯಾವುದೋ ಆಫೀಸಿನಲ್ಲಿ ಕೆಲಸ ಮಾಡುವುದು, ಯಾಕಂದರೆ ನಾಡಿದ್ದು ನಮ್ಮ ಸಂಬಳ ಬರ್ತದೆ, ಅದಕ್ಕೋಸ್ಕರ ಇವತ್ತು ಹಗಲು ಮುಗಿಲಿಲ್ಲ ಅಂತ ಹೇಳಿದರೆ ರಾತ್ರಿ ನಿದ್ದೆಗೆಟ್ಟು ಕೆಲಸ ಮಾಡುವುದು. ಅಷ್ಟು ಕೆಲಸವಾಯಿತು, 30ನೇ ತಾರೀಕು ಹತ್ತಿರ ಆಗ್ತಾ ಇದೆ, ಶೀಘ್ರ ಸಂಬಳ ಸಿಗ್ತದೆ, ಆದರೆ ತಿನ್ನುವುದಕ್ಕಿಲ್ಲ, ಅದಕ್ಕೋಸ್ಕರ ಯಾರ ಹತ್ರವೋ ಸಾಲ ಮಾಡಿ ದಿವಸ ನೂಕಿದ್ದಾಯಿತು. ಕೊನೆಗೆ ನಾಳೆ ಸಂಬಳ ಬರುತ್ತೆ ಅಂತ ಭಾರಿ ಕೆಲಸ, ನಾಳೆಯ ಸಂಬಳ ಸಿಗುತ್ತೆ ಅಂತ ಕೆಲಸ ಎಲ್ಲ ಮುಗಿಸಿದ್ದಾಯಿತು. ಮರುದಿವಸ ಕೈಗೆ ಸಂಬಳ ಬಂದಾಗ ಸಾಲ ಮಾಡಿದವರಿಗೆ ಒಂದಷ್ಟು ಕೊಟ್ಟು ಹೋಯಿತು, ಇನ್ನು ಉಳಿದದ್ದಕ್ಕೆ ಇನ್ಕಮ್ ಟ್ಯಾಕ್ಸ್ ತಪ್ಪಿಸುವುದು ಹೇಗೆ ಅಂತೇಳಿ ಮತ್ತೆ ಚಿಂತೆ ಪ್ರಾರಂಭ ಆಯಿತು. ಅವನಿಗೆ ಸುಖ ಎಲ್ಲಿ ಸಿಕ್ಕಿತು ಅಂತಲೇ ಗೊತ್ತಿಲ್ಲ. ಮತ್ತೆ ಮುಂದಿನ ತಿಂಗಳ ಸಂಬಳಕ್ಕೋಸ್ಕರ ಮತ್ತೆ ಭೂಯೋ ಭೂಯಶ್ಚ ಕಾರಿಣಃ, ಮತ್ತೆ ಕೆಲಸ ಅಂದರೆ ಅಲ್ಲಿ ಸುಖ ಇಲ್ಲ, ಅಲ್ಲಿ ದುಃಖ ಬಹುಲಂ ಭೂಯೋ ಭೂಯಶ್ಚ ಕಾರಿಣಃ. ಸುಖ ಯಾವಾಗ ಸಿಗುತ್ತೆ ಅಂತ, ಮುಂದಕ್ಕೆ ಸುಖ ಸಿಗುತ್ತೆ ಅಂತ ನಿರೀಕ್ಷೆಯಲ್ಲಿ ಪಡಬಾರದ ಪಾಡವನ್ನು ಪಡೆದಕ್ಕಂಥದ್ದೇ ಸುಖ ಅಂತ ಭಾವಿಸಿಕೊಂಡು ಇವ ಶುಕಾಚಾರ್ಯರು ಭಾಗವತದಲ್ಲಿ ಹೇಳ್ತಾರೆ, ಅದು ದುಃಖೇಶು ಸುಖಮಾನಿನಃ, ದುಃಖವನ್ನೇ ಸುಖ ಅಂತ ಭ್ರಮಿಸಿಕೊಂಡು ಈ ಬದುಕತಕ್ಕಂಥದ್ದು ಇವನ ವಿಶಿಷ್ಟವಾದ ಸ್ವಭಾವ. ಅದನ್ನು ಇನ್ನೊಂದು ಶಬ್ದದಲ್ಲಿ ಹೇಳಿದರು, ತಸ್ಮಾತ್ ತೇ ರಜಸ್ಪೃಷ್ಟ ತಮಸ್ಪೃಷ್ಟ ರಜೋಧಿಕರಾದ್ರಿಂದ ಇವರು ದುಃಖ ಬಹುಲಂ ಭೂಯೋ ಭೂಯಶ್ಚ ಕಾರಿಣಃ, ದುಃಖಾಧಿಕ್ಯವುಳ್ಳ ನಾನಾ ಕರ್ಮಗಳನ್ನು ಮಾಡ್ತಾ ಕೂತಿದ್ದಾರೆ. ಪ್ರಕಾಶ ಬಹಿರಂತಶ್ಚ, ಒಳಗೂ ಹೊರಗೂ ಪ್ರಕಾಶ ಸ್ವರೂಪರು ಇವರು ಅಂತ. ಅಂದರೆ ಒಳಗೂ ಜ್ಞಾನ ಇದೆ, ಹೊರಗೂ ಜ್ಞಾನ ಇದೆ. ವೃಕ್ಷಕ್ಕೂ ಮನುಷ್ಯನಿಗೂ ಇರುವ ವ್ಯತ್ಯಾಸ, ಅಥವಾ ಪಶುವಿಗೂ ಮನುಷ್ಯನಿಗೂ ಇರತಕ್ಕಂಥ ವ್ಯತ್ಯಾಸ. ವೃಕ್ಷ ಪಶುಗಳಿಗೆ ಒಳಗಿನಿಂದ ಜ್ಞಾನ ಇದೆ, ಆದರೆ ಹೊರಗಿನಿಂದ ಜ್ಞಾನ ಇಲ್ಲ ಅಂತ. ಹೊರಗಿನಿಂದ ಜ್ಞಾನ ಅಂದರೆ ತಮಗೆ ಏನು ತಿಳಿದಿದೆ ಅದನ್ನು ಮತ್ತೊಬ್ಬರಿಗೆ ತಿಳಿಸುವ ಜ್ಞಾನ, ಅದು ಇಲ್ಲ. ವೃಕ್ಷಕ್ಕೆ ಗೊತ್ತಾಗುತ್ತೆ, ಯಾರಾದರೂ ಕತ್ತಿ ಹಿಡ್ಕೊಂಡು ಅದನ್ನು ಕತ್ತರಿಸುವುದಕ್ಕೆ ಹೋದರೆ ವೃಕ್ಷ ಒಳಗಿಂದ ಬೇಸರ ಮಾಡಿಕೊಳ್ಳುತ್ತೆ, ಇವ ನನ್ನನ್ನು ಕಡಿದು ಹಾಕಿ 4 ಜನಕ್ಕೆ ತೊಂದರೆ ಮಾಡ್ತಾನಲ್ಲ ಅಂತ. ನಂಗೆ ತೊಂದರೆ ಮಾಡ್ತಾನೆ ಅಂತ ಬೇಸರ ಆಗುವುದಿಲ್ಲ ವೃಕ್ಷಕ್ಕೆ, ಅಷ್ಟು ಪರೋಪಕಾರ ಬುದ್ಧಿ. ಪರೋಪಕಾರಾಯ ಫಲಂತಿ ವೃಕ್ಷಾಹ. ಬಿಸಿಲಲ್ಲಿ ತಾನು ಪೂರ್ತಿ ತನ್ನನ್ನು ಬಾಚಿಕೊಂಡು ಬಿಸಿಲಿನ ಬೇಗೆಯನ್ನೆಲ್ಲ ಅನುಭವಿಸಿಕೊಂಡು ಕೆಳಗೆ ಕೂತಂತಹ ವ್ಯಕ್ತಿಗೆ ನೆರಳನ್ನು ಕೊಟ್ಟು ಖುಷಿ ಪಡ್ತಕ್ಕಂಥ ವೃಕ್ಷ ಅದು.
ತನ್ನನ್ನು ಕಡಿಯುವುದಕ್ಕೆ ಬಂದ ವ್ಯಕ್ತಿಗೂ ಕೂಡ ನೆರಳನ್ನು ಕೊಡ್ತಕ್ಕಂಥ ವೃಕ್ಷ ಅದು. ತಾನು ತನ್ನಲ್ಲಿ ಹಣ್ಣುಗಳನ್ನು ಬೆಳೆಸಿ ತಾನು ಒಂದನ್ನೂ ತಿನ್ನದೆ ಮತ್ತೊಬ್ಬರ ಹೊಟ್ಟೆ ತುಂಬಿಸುವುದಕ್ಕೋಸ್ಕರ ಬೆಳೆಯುವಂಥದ್ದು. ಇರುವಲ್ಲಿಯ ತನಕ ಉಪಕಾರ ಮಾಡಿ ಸತ್ತ ಮೇಲೆ ಒಣಗಿ ಉರುವಲಾಗಿ ಮತ್ತೊಬ್ಬರ ಹೊಟ್ಟೆಯನ್ನು ತುಂಬಿಸತಕ್ಕಂಥದ್ದು. ಯಾವ ಪ್ರಾಣಿ ಹಾಗೆ ಮಾಡುತ್ತೆ? ಪ್ರಾಣಿ ಸತ್ತ ಮೇಲೆ 2 ದಿವಸ ಅಲ್ಲ 3 ದಿವಸ ಇಟ್ಟರೆ ಮೂಗು ಮುಚ್ಚಿಕೊಂಡು ಹೋಗಬೇಕಾಗುತ್ತೆ. ಆ ಒಣಗತಕ್ಕಂತಹ ಸ್ವಭಾವವೇ ಇಲ್ಲ. ಒಣಗುವ ಸ್ವಭಾವ ಇರುವುದು ವೃಕ್ಷದಲ್ಲಿ. ಒಣಗಿ ಮತ್ತೊಬ್ಬರ ಹೊಟ್ಟೆಯನ್ನು ತುಂಬಿಸತಕ್ಕಂತಹ ವಿಶಿಷ್ಟ ಪರೋಪಕಾರ ಜೀವಿ. ಅದಕ್ಕೆ ಮುಖ್ಯ ಸೃಷ್ಟಿ ಅಂತ ಇಲ್ಲೂ ಕೂಡ ಅದನ್ನು ಕರೆದಿದ್ದಾರೆ. ಅಂತಹ ವೃಕ್ಷ, ಆ ವೃಕ್ಷ ಜೀವಿಗೂ ಇವನಿಗೂ ಇರತಕ್ಕಂಥ ವ್ಯತ್ಯಾಸ. ವೃಕ್ಷಕ್ಕೆ ಒಳಗಿಂದ ಜ್ಞಾನ ಬರುತ್ತೆ, ಅಂದರೆ ಯಾರಾದರೂ ಕಡಿಯುವುದಕ್ಕೆ ಬಂದಾಗ ಒಳಗೆ ಬೇಸರ ಮಾಡಿಕೊಳ್ಳುತ್ತೆ. ಒಳ್ಳೆಯ ಸಂಗೀತವನ್ನು ಹಾಡಿದರೆ ಚೆನ್ನಾಗಿ ಫಲ ಬಿಡುತ್ತೆ. ವೃಕ್ಷದಲ್ಲಿ, ವೃಕ್ಷ ಜೀವದಲ್ಲಿ ಈ ಜ್ಞಾನ ಇದೆ. ಆದರೆ ತನಗೆ ಖುಷಿಯಾಗಿದೆಯೋ ದುಃಖ ಆಗಿದೆಯೋ ಅದನ್ನು ಹೊರಗೆ ತೋರ್ಪಡಿಸುವ ಶಕ್ತಿ ಅದಕ್ಕಿಲ್ಲ. ಕೆಲವು ಪ್ರಾಣಿಗಳಲ್ಲೂ ಆ ಶಕ್ತಿ ಇಲ್ಲ. ಆದರೆ ಮನುಷ್ಯನಲ್ಲಿ ಒಳಗಿನಿಂದಲೂ ಪ್ರಕಾಶ, ಹೊರಗಿನಿಂದಲೂ ಪ್ರಕಾಶ. ತಾನೂ ಅರ್ಥ ಮಾಡಿಕೊಳ್ತಾನೆ. ಅರ್ಥ ಮಾಡಿ ಆದದ್ದನ್ನು ತನಗೆ ಅರ್ಥ ಆಗಿದೆ ಅಂತ ಮತ್ತೊಬ್ಬರಿಗೆ ತಿಳಿಸ್ತಾನೆ. ಈ ಶಕ್ತಿ ಪ್ರಕಾಶಾಹ ಬಹಿರಂತಶ್ಚ ಮನುಷ್ಯಾಹ ಸಾಧಕಾಶ್ಚತೆ. ಇದು ಮನುಷ್ಯರ ವಿಶಿಷ್ಟವಾದ ಗುಣ. ಇವರಲ್ಲಿ 8 ರೀತಿಯಾದ ವಿಭಾಗ ಇದೆ. ನಿತ್ಯ ನಾರಕಿಗಳು ಇತ್ಯಾದಿ ವಿಭಾಗಗಳು. ಲಕ್ಷಣೈ ನಾರಕಾದ್ಯೈಸ್ತೈ ಅಷ್ಟಧಾಚ ವ್ಯವಸ್ಥಿತಾ. ಇವರು 8 ರೀತಿಯಾಗಿ ವಿಭಕ್ತರಾಗಿದ್ದಾರೆ ಇತ್ಯಾದಿ. ಮಧ್ವಾಚಾರ್ಯರು ಮಾತ್ರ ಹೇಳಿದ್ದಲ್ಲ, ಎಲ್ಲ ಪುರಾಣದಲ್ಲೂ ಇರುವಂತಹದ್ದು. ಆದರೆ ಮಧ್ವಾಚಾರ್ಯರ ಗ್ರಂಥವನ್ನು ನೋಡಿದ ವ್ಯಕ್ತಿಗೆ ಇವರು ಮಾತ್ರ ಇದನ್ನು ನಿತ್ಯ ನಾರಕಿಗಳು ಅಂತ ಹೇಳಿದ್ದು ಅಂತ ಅನ್ನಿಸಿತು. ಎಲ್ಲ ಪುರಾಣಗಳಲ್ಲಿ ಬರತಕ್ಕಂಥ ವಿಷಯಗಳು. ಇಂತಹ ಮನುಷ್ಯ ಸೃಷ್ಟಿಯಾದ ಮೇಲೆ ಆಮೇಲೆ ಸಿದ್ಧ ಸಾಧ್ಯರ ಸೃಷ್ಟಿಯನ್ನು ಚತುರ್ಮುಖ ನಡೆಸಿದ. ಸಿದ್ಧ ಸಾಧ್ಯ ಅನ್ನುವುದು ಒಂದು ಗಣ. ದೇವತೆಗಳಿದ್ದ ಹಾಗೆ ಒಂದು ಸಿದ್ಧರು ಸಾಧ್ಯರು ಅಂತ. ಗಂಧರ್ವ, ಕಿನ್ನರ, ಕಿಂಪುರುಷ ಎಲ್ಲ ಇದ್ದ ಹಾಗೆ ಒಂದು ಗಣ ವಿಶೇಷ. ಆನಂತರದಲ್ಲಿ ಭೂತ ಪಿಶಾಚಾದಿಗಳ ಸೃಷ್ಟಿಯನ್ನು ನಡೆಸಿದ. ಹೀಗೆ ಸೃಷ್ಟಿಯ ವಿಸ್ತಾರ ನಡ್ಕೊಂಡು ಹೋಯಿತು. ಅದರ ಮಧ್ಯದಲ್ಲಿ ಮನುಷ್ಯನಿಗೆ ಬೇಕಾದ ಮತ್ತೆ ಕೆಲವು ಸೃಷ್ಟಿಗಳು ನಡೆದಿದ್ದಾವೆ ಅಂತ ನೆನಪಿಸಿಕೊಂಡು ಮತ್ತೆ ಮುಂದುವರೆಕೊಂಡು ಹೇಳ್ತಾ ಹೋಗ್ತಾರೆ ಸೂತ ಪುರಾಣಿಕರು. ಮನುಷ್ಯರಿಗೆ ಉಪಯುಕ್ತವಾಗುವ ಹಾಗೆ ಅವನಿಗೆ ಮಹತ್ತತ್ವದ ಸೃಷ್ಟಿ ಪ್ರಥಮದಲ್ಲಿ ಆಗಿದೆ. ಮಹತ್ತತ್ವ ಅನ್ನುವುದು ಶರೀರದಲ್ಲೂ ಇರುವ ಒಂದು ತತ್ವ. ಹಿಂದೆ ಚತುರ್ಮುಖನ ಸೃಷ್ಟಿಯಾಯಿತು ಅಂತ ಹೇಳಬೇಕಾದ್ರೆ ನಿರೂಪಿತವಾಗಿತ್ತು. ಅಂದರೆ ಚೇತನಾ ಶಕ್ತಿ, ಬುದ್ಧಿಶಕ್ತಿ, ಒಳಗಿನಿಂದ ಬುದ್ಧಿಯ ಸೃಷ್ಟಿಯಾಗಿದೆ. ಬುದ್ಧಿ ಸೃಷ್ಟಿಯಾಗಿದೆ. ಆದರೆ ಅದರ ಬುದ್ಧಿಯ ಮೂಲಕ ತಿಳ್ಕೊಳ್ಳಬಹುದಾದಂತಹ ಪ್ರಾಣಿಗಳ, ಹೊರಗಿರ್ತಕ್ಕಂಥ ವಸ್ತುಗಳ, ರೂಪರಸ ಸ್ಪರ್ಶಾದಿ ವಿಷಯಗಳ ಸೃಷ್ಟಿಯಾಗಿಲ್ಲ. ಅದಕ್ಕೋಸ್ಕರ ಆನಂತರದಲ್ಲಿ ಅಹಂಕಾರ ತತ್ವದ ಸೃಷ್ಟಿಯಾಯಿತು. ಅಹಂಕಾರ ತತ್ವದಲ್ಲಿ 3 ಭಾಗ ಇದೆ. ವೈಕಾರಿಕ, ತೇಜಸ, ತಾಮಸ ಅಂತ. ಅಂದರೆ ಮಹತ್ತತ್ವದಿಂದ ಅಹಂಕಾರ ತತ್ವ ಸೃಷ್ಟಿಯಾಯಿತು. ಚೇತನದ ರೂಪದಿಂದ ನೋಡುವುದಾದರೆ ಚತುರ್ಮುಖ ಬ್ರಹ್ಮನಿಂದ ಶಿವನ ಸೃಷ್ಟಿಯಾಯಿತು ಅಂತ ಅರ್ಥ. ಯಾಕಂದರೆ ಅಹಂಕಾರ ತತ್ವಕ್ಕೆ ಅಭಿಮಾನಿ ದೇವ ರುದ್ರದೇವ, ಮಹತ್ತತ್ವದ ಅಭಿಮಾನಿ ದೇವ ಚತುರ್ಮುಖ. ಆದ್ದರಿಂದ ಅಹಂಕಾರ ತತ್ವವೇ ಶರೀರವಾಗಿ ಉಳ್ಳ ಅಹಂಕಾರಾತ್ಮಕೋ ರುದ್ರ ಅಂತ ಆ ರುದ್ರನ ಸೃಷ್ಟಿಯಾಯಿತು. ಆ ರುದ್ರನಲ್ಲಿ 3 ಸ್ವರೂಪ, ಮುಕ್ಕಣ್ಣ ಅಂದರೆ 3 ಕಣ್ಣು, ಒಂದು ವೈಕಾರಿಕ, ತೇಜಸ, ತಾಮಸ ಅಂತ. ಆ 3ರಿಂದ ಆಮೇಲೆ 3 ರೀತಿಯಲ್ಲಿ ಸೃಷ್ಟಿ ಮುಂದುವರೆಕೊಂಡು ಹೋಗುತ್ತೆ. ಅದರಲ್ಲಿ ತೇಜಸ ಭಾಗದಿಂದ ಪಂಚ ಇಂದ್ರಿಯಗಳ ಸೃಷ್ಟಿಯಾಯಿತು. ಜ್ಞಾನವನ್ನು ತಂದುಕೊಡ್ತಕ್ಕಂತಹ ಕಣ್ಣು, ಕಿವಿ, ಮೂಗು, ನಾಲಿಗೆಯಲ್ಲಿರ್ತಕ್ಕಂತಹ ರಾಸನ ಅನ್ನುವ ಇಂದ್ರಿಯ ಮತ್ತು ಚರ್ಮ, ಸ್ಪರ್ಶನ ಇಂದ್ರಿಯ, ಈ ಪಂಚ ಇಂದ್ರಿಯಗಳ ಸೃಷ್ಟಿಯಾಯಿತು. ಈ ಪಂಚ ಇಂದ್ರಿಯಗಳ ಜೊತೆಗೆ ಆ ಪಂಚ ಇಂದ್ರಿಯಗಳಿಂದ ಗ್ರಹಣ ಆಗಬೇಕಾದಂತಹ ರೂಪ, ರಸ, ಗಂಧ, ಸ್ಪರ್ಶ, ಶಬ್ದ ಅನ್ನುವ ಪಂಚ ತನ್ಮಾತ್ರೆಗಳ ಸೃಷ್ಟಿಯಾಯಿತು. ಪಂಚ ತನ್ಮಾತ್ರೆಗಳಿಂದ ಪಂಚಭೂತಗಳ ಸೃಷ್ಟಿ. ರೂಪದಿಂದ ತೇಜಸ್ಸಿನ ಸೃಷ್ಟಿ, ಅಂದರೆ ರೂಪದಿಂದ ಉಪಚಿತವಾಯಿತು, ಬೆಳೆದು ನಿಂತಿತು ತೇಜಸ್ಸು. ಶಬ್ದದಿಂದ ಆಕಾಶದ ಸೃಷ್ಟಿಯಾಯಿತು. ಹೀಗೆ ತನ್ಮಾತ್ರೆ, ಸೂಕ್ಷ್ಮ ತನ್ಮಾತ್ರೆಗಳ ಮೂಲಕವಾಗಿ ಸ್ಥೂಲವಾದಂತಹ ಪಂಚಭೂತಗಳ ಸೃಷ್ಟಿಯಾಯಿತು. ಭೂಮಿ, ನೀರು, ಬೆಂಕಿ, ಗಾಳಿ, ಆಕಾಶ, ಅವುಗಳಲ್ಲಿರತಕ್ಕಂತಹ ಪಂಚಗುಣಗಳು, ಇವಿಷ್ಟನ್ನು ಗ್ರಹಿಸುವುದಕ್ಕೆ ಬೇಕಾದ ಪಂಚ ಇಂದ್ರಿಯಗಳು. ಈ 5 ಇಂದ್ರಿಯಗಳಿದ್ದಾವೆ. 5 ಇಂದ್ರಿಯಗಳಿಂದ ಗ್ರಹಿಸುವುದಕ್ಕೆ ಬೇಕಾದ 5 ರೀತಿಯಾದ ಗುಣಗಳುಳ್ಳಂತಹ ವಸ್ತುಗಳಿದ್ದಾವೆ. ಆದರೂ ಕೂಡ ಗ್ರಹಣ ಆಗ್ತಾ ಇಲ್ಲ. ಯಾಕಂದರೆ ಮನಸ್ಸಿನ ಸೃಷ್ಟಿಯಾಗಿರಲಿಲ್ಲ. ಅದು ಮತ್ತೆ ಈ ತೇಜಸ ಭಾಗದಿಂದಲೇ ಮನಸ್ಸು ಅನ್ನುವ ಇಂದ್ರಿಯದ ಸೃಷ್ಟಿಯಾಯಿತು. ಹೀಗೆ ಬುದ್ಧಿ, ಚೇತನಾ ಶಕ್ತಿ, ಚೇತನದ ಸಹಕಾರಿಗಳಾಗಿ ಮನಸ್ಸಿಗೆ ಮತ್ತೆ ಸಂಬಂಧಪಡ್ತಕ್ಕಂತಹ ಪಂಚ ಇಂದ್ರಿಯಗಳು, ಆ ಪಂಚ ಇಂದ್ರಿಯದ ಸಂಬಂಧದಿಂದಾಗಿ ತಿಳಿಯಲ್ಪಡಬಹುದಾದಂತಹ ಪಂಚ ವಸ್ತುಗಳು, ಪಂಚ ವಿಷಯಗಳು, ಆ ಪಂಚ ವಿಷಯಗಳಿಗೆ ಆಶ್ರಯಭೂತಗಳಾದಂತಹ ಪಂಚಭೂತಗಳು, ಇವಿಷ್ಟರ ಸೃಷ್ಟಿಯು ಕೂಡ ನಡೀತು.
ಇದರ ನಂತರ ಮುಖ್ಯ ಸೃಷ್ಟಿ, ಅವನ ಹೊಟ್ಟೆ ತುಂಬಿಸುವುದಕ್ಕೋಸ್ಕರ ಬೇಕಾದ ವೃಕ್ಷಗಳ ಸೃಷ್ಟಿಯಾಯಿತು. ಆನಂತರದಲ್ಲಿ ಚತುರ್ಮುಖ ಮತ್ತೆ ಮೊದಲ ಮನುಷ್ಯರನ್ನು ಸೃಷ್ಟಿ ಮಾಡಿದ. ಅವರು ಸನಕ, ಸನಂದನ, ಸನಾತನ, ಸನತ್ಸುಜಾತ ಅಂತಕ್ಕಂತಹ 4 ಜನ ಕುಮಾರರು. ಇದು ಮಾನಸ ಸೃಷ್ಟಿ. ಮನಸ್ಸಿನಲ್ಲಿ ಚತುರ್ಮುಖ ಅಂದುಕೊಂಡ, ಆ ಮನಸ್ಸಿನಿಂದ 4 ವ್ಯಕ್ತಿಗಳ ಸೃಷ್ಟಿಯಾಯಿತು. ಈ ಗಂಡು ಹೆಣ್ಣುಗಳ ಕ್ರಮದಿಂದ ಸೃಷ್ಟಿಯಾಗತಕ್ಕಂಥದ್ದು ಇನ್ನೂ ಶುರುವಾಗಲೇ ಇಲ್ಲ. ಚತುರ್ಮುಖನ ಸೃಷ್ಟಿ ಅವನ ಶರೀರದ ನಾನಾ ಅವಯವಗಳಿಂದ ಸೃಷ್ಟಿಯಾಗ್ತಾ ಇದೆ, ಅವನ ಮನಸ್ಸಿನಿಂದ ಸೃಷ್ಟಿಯಾಗ್ತದೆ. ಅದರಿಂದ ಮಾನಸ ಕುವರರು 4 ಜನ. ಆ 4 ಜನಕ್ಕೂ ಕೂಡ ಸನತ್ ಕುಮಾರರು ಅಂತ ಹೆಸರು. ಸನತ್ ಅಂದರೆ ಯಾವಾಗಲೂ ಅಂತ ಅರ್ಥ, ಸನಾತನ ಅಂತ ಹೇಳುವುದಿಲ್ಲ. ಸನತ್ ಅಂದರೆ ಯಾವಾಗಲೂ, ಕುಮಾರ ಅಂದರೆ ಕೌಮಾರ್ಯಾವಸ್ಥೆಯಲ್ಲೇ ಇರತಕ್ಕಂಥವರು, ಮೀಸೆ ಬರುವವರಲ್ಲ. ಯಾವತ್ತೂ ಅವರಿಗೆ ಮೀಸೆ ಬರುವುದಿಲ್ಲ. ಎಷ್ಟು ವಯಸ್ಸಾಯಿತು ಅಂತಾದರೂ ಕೂಡ ಅವರು ಸನತ್ ಕುಮಾರರು. ಕೌಮಾರ್ಯ ಅಂತ ಹೇಳಿದರೆ ಬಾಲ್ಯ ಮುಗಿಸಿ ಯೌವನ ಬರುವುದಕ್ಕಿಂತ ಮಧ್ಯದ ಕಾಲ, ಅಂದರೆ ಹಲ್ಲು ಬೆಳೆದು ಮೀಸೆ ಬರುವುದಕ್ಕಿಂತ ನಡುವಿನ ಕಾಲ, ಅದು ಕೌಮಾರ್ಯಾವಸ್ಥೆ. ಯಾವತ್ತೂ ಈ ಕೌಮಾರ್ಯದಲ್ಲೇ ಇರತಕ್ಕಂಥವರು. ಹಲ್ಲು ಬೆಳೆದು ಅಂದರೆ ಒಂದು ಸಲ ಬಂದ ಹಲ್ಲು ಬಿದ್ದು ಹೋಗಿ ಮತ್ತೆ ಹೊಸ ಹಲ್ಲು ಬಂದು, ಅಂದರೆ ಸುಮಾರು 7 ವರ್ಷ. ಆ 7 ವರ್ಷದಿಂದ ಮೀಸೆ ಬರುವಲ್ಲಿಯ ತನಕದ, ಅಂದರೆ ಸುಮಾರು 15 ವರ್ಷದ ತನಕದ ಕಾಲಕ್ಕೆ ಕೌಮಾರ್ಯಾವಸ್ಥೆ ಅಂತ ಹೆಸರು. ಕುತ್ಸಿತಃ ಮಾರಹ ಯಸ್ಮಿನ್ ವಯಸ್ಸಿ ಅಂತ, ಮನ್ಮಥನ ಬಗ್ಗೆ ಒಂದು ಕುತ್ಸಿತವಾದ ಭಾವ ಇರತಕ್ಕಂತಹ ವಯಸ್ಸು ಅಂತ ಅದಕ್ಕೆ ಹೆಸರು. ಆ ವಯಸ್ಸಿನಲ್ಲಿ ಅಂದರೆ ಪರಮ ವೈರಾಗ್ಯಶಾಲಿಗಳಾಗಿ ಬೆಳೆದವರು 4 ಜನ. ಚತುರ್ಮುಖ ಯೋಗ್ಯ ವ್ಯಕ್ತಿಗಳು ಸೃಷ್ಟಿಯಾಗಿದ್ದಾರೆ ಮನುಷ್ಯರು. ಆದ್ದರಿಂದ ಇವರು ಮುಂದೆ ಸೃಷ್ಟಿಯ ಜವಾಬ್ದಾರಿಯನ್ನು ಹೊರಲಿ ಅಂತೇಳಿ ಅವರಿಗೆ ನೀವು ಸೃಷ್ಟಿಯನ್ನು ಮಾಡಿ ಅಂತ ಆದೇಶವನ್ನು ಕೊಟ್ಟಂತೆ. ಆದರೆ ಇವರು ಎಲ್ಲವನ್ನೂ ಬಿಟ್ಟು ಸಾಗತಕ್ಕಂಥವರು, ನಿವೃತ್ತರಾದ ಈ ಜೀವರು ನಾವು ಸೃಷ್ಟಿ ಮಾಡುವುದಿಲ್ಲ ಅಂತ ತಂದೆಗೆ ನೇರವಾಗಿ ಹೇಳಿಬಿಡ್ತಾರೆ. ಹುಟ್ಟಿದ 4 ಕುಮಾರರು ನಾವು ಸನ್ಯಾಸಿಗಳಾಗಿ ಹೋಗಿಬಿಡ್ತೇವೆ. ಬಹಳ ಸಿಟ್ಟು ಬಂತಂತೆ ಚತುರ್ಮುಖನಿಗೆ. ಯಾರು ಅಪ್ಪನಿಗೆ ಮಗ ನೀವು ಹೇಳಿದ ಹಾಗೆ ನಡೆಯೋಲ್ಲ ಅಂತ ಹೇಳಿದರೆ ಎಷ್ಟು ಸಿಟ್ಟು ಬರುತ್ತೋ ಅಷ್ಟು ಸಿಟ್ಟು ಬೇರೆ ಯಾವ ಸಂದರ್ಭದಲ್ಲೂ ಬರುವುದಿಲ್ಲ. ನಾನು ಹುಟ್ಟಿಸಿ ಬೆಳೆಸಿದಂತಹ ಮಗ ನಾನು ಹೇಳಿದ ಹಾಗೆ ಕೇಳುವುದಿಲ್ಲ ಅಂದರೆ ಏನು ಅಂತ, ಮಗ ಹೇಳಿದ ಹಾಗೆ ಕೇಳಲಿಲ್ಲ ಅಂದರೆ ಅಪ್ಪನಿಗೆ ಬಹಳ ದೊಡ್ಡ ಸಿಟ್ಟು ಬರುತ್ತೆ. ಹಾಗೆ ಇಲ್ಲಿ ಚತುರ್ಮುಖನಿಗೆ ಈ ಮಕ್ಕಳು 4 ಕೂಡ ನಿನ್ನ ವ್ಯವಹಾರವನ್ನು ನಾವು ಮುಂದುವರಿಸುವುದಿಲ್ಲ ಅಂತ ಹೇಳಿದ್ದೆ ತಡ ಎಲ್ಲಿಲ್ಲದ ಸಿಟ್ಟು ಬಂತು. ಎಲ್ಲಿಲ್ಲದ ಸಿಟ್ಟು ಅಂದರೆ ಅಲ್ಲಿಯ ತನಕ ಸಿಟ್ಟಿನ ಸೃಷ್ಟಿಯಾಗಿರಲಿಲ್ಲ, ಸಿಟ್ಟಿನ ಸೃಷ್ಟಿಯಾಗುವುದೇ ಇಲ್ಲಿ ಅಂತ. ಎಲ್ಲಿಲ್ಲದ ಸಿಟ್ಟು ಅಂತ ಅಲ್ಲಿಂದ ಸುರಾದದ್ದು. ಅಲ್ಲಿಯ ತನಕ ಸಿಟ್ಟಿನ ಸೃಷ್ಟಿಯಾಗಿರಲಿಲ್ಲ. ಚತುರ್ಮುಖ ಸಿಟ್ಟನ್ನು ಸೃಷ್ಟಿಸಿಕೊಂಡ. ಸಿಟ್ಟು ಸೃಷ್ಟವಾದದ್ದು ಎಲ್ಲ ಒಂದೊಂದು ಅವಯವದಿಂದ ಒಂದೊಂದು ಹೊರಗೆ ಬಂದ ಹಾಗೆ ಸಿಟ್ಟು ಒಂದು ಅವಯವದಿಂದ ಹೊರಗೆ ಬಂತು. ಎಲ್ಲಿಂದ ಬಂತು ಅಂದರೆ ಮೂಗಿನ ತುದಿಯಿಂದ ಹೊರಗೆ ಬಂತು. ಆವತ್ತಿಂದ ಮೂಗಿನ ತುದಿಯಲ್ಲಿ ಸಿಟ್ಟು ಅಂತ ಶುರುವಾಯಿತು. ಇಲ್ಲಿ ಹೋದರೆ ಮೂಗಿನ ತುದಿಗೂ ಸಿಟ್ಟಿಗೂ ಏನು ಸಂಬಂಧ? ಅದರಿಂದ ಅವನ ಸಿಟ್ಟು ಬಂದದ್ದು, ಚತುರ್ಮುಖನ ಸಿಟ್ಟು ಬಂದದ್ದು ಮೂಗಿನ ತುದಿಯಿಂದ, ಭ್ರೂಮಧ್ಯದಿಂದ ಅಂತ ಭಾಗವತ ಹೇಳುತ್ತೆ, ನಾಸಾಗ್ರದಿಂದ ಅಂತೇಳಿ ಬ್ರಹ್ಮಾಂಡ ಹೇಳುತ್ತೆ. ನಾಸಾಗ್ರ ಅಂದ್ರೂ ಭ್ರೂಮಧ್ಯ ಅಂದ್ರೂ ಒಂದೇ. ಈಗ ಭ್ರೂಮಧ್ಯ ಅಂದ್ರೆ ಏನು? 2 ಹುಬ್ಬುಗಳ ಮಧ್ಯ ಅಂತ. ಮೂಗಿನ ತುದಿ ಅಂದ್ರೆ ಯಾವುದು? ಅದೇ ನಾವೆಲ್ಲ ಏನು ತಿಳ್ಕೊಂಡಿದ್ದೇವೆ ಅಂದರೆ ತುದಿ ಕೆಳಗಿರುವುದು ಅಂತ ತಿಳ್ಕೊಂಡಿದ್ದೇವೆ. ಆದರೆ ನಿಜವಾಗಿ ತುದಿಯಲ್ಲಿರುವುದು, ಮೇಲೆ ಇರುವುದು. ಅಷ್ಟು ಗೊತ್ತಿದೆ ನಮಗೆ. ಮೂಗಿನ ತುದಿಯಲ್ಲಿರಬೇಕು, ಕೆಳಗಿರುವುದಲ್ಲ, ಮೇಲೆ ಇರುವುದು. ಆದ್ದರಿಂದ ಮೂಗಿನ ತುದಿ ಇರುವುದು ಅಂತ ಹೇಳಿದರೆ ಅದು ಭ್ರೂಮಧ್ಯವೇ. ಎಷ್ಟೋ ಗೋಪಿಚಂದನ ಧಾರಣೆ ಹೇಗೆ ಮಾಡಬೇಕು ಅಂತ ಕೇಳಿದರೆ ಭ್ರೂಮಧ್ಯದಿಂದ ಹಿಡಿದು ಸಹಸ್ರಾರದ ತನಕ ಗೋಪಿಚಂದನ 12 ಅಂಗುಲದಷ್ಟು ಎಳಿಬೇಕು ಅಂತ ವಿಧಿ ಉಂಟು ಸ್ಮೃತಿಗಳಲ್ಲಿ. ಇದು ಮೂಗಿನ ತುದಿ ಅಂತ ಹೇಳಿದರೆ ಕೆಳಗೆ ಅಂತ ಭಾವಿಸಿಕೊಂಡು ಮೂಗನ್ನು ಗಲೀಜು ಮಾಡಿಕೊಳ್ತಕ್ಕಂಥವ್ರು ತುಂಬ ಜನ ಇದ್ದಾರೆ. ಮೂಗಿನ ತುದಿ ಅಂತ ಹೇಳಿದರೆ ಅದು ಮೇಲೆ ಇರತಕ್ಕಂಥ ಭಾಗ ಭ್ರೂಮಧ್ಯ, ಆಜ್ಞಾಚಕ್ರದಿಂದ ಸಹಸ್ರಾರದ ತನಕ ಗೋಪಿಚಂದನ ಧಾರಣೆ ಮಾಡತಕ್ಕಂಥದ್ದು ವಿಧಿ ಇರತಕ್ಕಂಥದ್ದು. ಹಾಗೆ ಆ ಭ್ರೂಮಧ್ಯದಿಂದ ಅಥವಾ ಮೂಗಿನ ತುದಿಯಿಂದ ಸಿಟ್ಟು ಹೊರಗೆ ಬಂತು. ಕ್ರೋಧಸ್ವರೂಪಿಯಾಗಿರತಕ್ಕಂತಹ ರುದ್ರನ ಸೃಷ್ಟಿಯಾಯಿತು. ಹೀಗೆ ಆ ಸಿಟ್ಟೇ ರುದ್ರ, ಮನ್ಯುವೇ ರುದ್ರ, ಹೀಗೆ ಅಹಂಕಾರ ತತ್ವದ ಸೃಷ್ಟಿ ಆತನ ಮೂಗಿನ ತುದಿಯಿಂದ ನಡೆಯಿತು. ಚತುರ್ಮುಖನ ಸುತನಾದ ರುದ್ರನ ಸೃಷ್ಟಿಯಾಯಿತು. ಆನಂತರದಲ್ಲಿ ಮತ್ತೆ ರುದ್ರನಿಗೆ ಸೃಷ್ಟಿ ಆದೇಶವನ್ನು ಕೊಟ್ಟ. ಆತ ಮತ್ತೆ ಭೂತ ಪಿಶಾಚಾದಿಗಳನ್ನು ಸೃಷ್ಟಿ ಮಾಡುವುದಕ್ಕೆ ಪ್ರಾರಂಭಿಸಿದ, ಸೃಷ್ಟಿ ನಿಲ್ಲಿಸುವ ಹಾಗೆ ಅಂತೆಲ್ಲ ಭಾಗವತದಲ್ಲಿ ಬಹಳ ವಿಸ್ತಾರವಾದ ವಿವರಣೆ ಇದೆ. ಇಲ್ಲಿ ಸಂಕ್ಷೇಪವಾಗಿ ರುದ್ರನ ಸೃಷ್ಟಿಯನ್ನು ಹೇಳಿ ಸೃಷ್ಟಿ ಪ್ರಕರಣವನ್ನು ನಿಲ್ಲಿಸಿಬಿಡ್ತಾರೆ. ಈ ರೀತಿಯಲ್ಲಿ ಸೃಷ್ಟಿ ಪ್ರಕ್ರಿಯೆ ಮುಂದುವರಿಯಿತು ಅಂತ ಹೇಳಿ ನಿಲ್ಲಿಸಿತು. ಇನ್ನು ಆಗ ಪ್ರಶ್ನೆ ಬಂತು, ಈ ಸೃಷ್ಟಿ ಪ್ರಕ್ರಿಯೆ ಹೇಳಬೇಕಾದರೆ ಒಂದು ಕಲ್ಪ ಅನ್ನುವ ಮಾತು ಬಂತು. ಚತುರ್ಮುಖನ ಒಂದು ದಿವಸ, ಅದಕ್ಕೆ ಕಲ್ಪ ಅಂತ ಹೆಸರು. ಆ ಕಲ್ಪ ಅಂದರೆ ಏನು? ಕಲ್ಪದ ಪರಿಮಾಣ ಏನು?
ಕಲ್ಪಕಲ್ಪಗಳ ವ್ಯತ್ಯಾಸವಾಗಬೇಕಾದ್ರೆ ಏನು ನಡೆಯುತ್ತೆ, ಇದರ ಬಗ್ಗೆ ವಿವರಣೆ ಕೊಡು ಅಂತ ಸೂತ ಪುರಾಣಿಕರನ್ನು ಕುರಿತು ಕಾಪೇಯ ಅನ್ನುವ ಋಷಿ ಕೇಳ್ತಾನೆ. ಕಾಪೇಯ ಸಂಶಯಾಯತೆ ಅಂತ ಹೇಳ್ತಾರೆ. ಕಾಪೇಯನಿಗೆ ಸಂಶಯ ಬರುತ್ತೆ ಅಂತ, ಕಲ್ಪ ಅಂದ್ರೆ ಏನು ಸ್ವಲ್ಪ ವಿವರಿಸಿ ಹೇಳಬೇಕು ಅಂತ ಕೇಳ್ತಾನೆ. ಕಾಪೇಯ ಅಂದ್ರೆ ಕಪಿ ಅನ್ನುವ ಋಷಿಯ ಮಗ. ಕಪಿ ಅನ್ನೋ ಋಷಿಯ ಹೆಸರು ಏನು ಅಂದ್ರೆ ಕಪಿ ಅಂತ. ಇವತ್ತು ಯಾರಾದ್ರೂ ಆ ರೀತಿ ಹೆಸರು ಇಟ್ಕೊಂಡ್ರೆ ಉಳಿದವರು ತಮಾಷೆ ಮಾಡಿಯವರು. ಹಿಂದಿನವರಿಗೆ ಯಾರು ತಮಾಷೆ ಮಾಡುವವರು ಇರಲಿಲ್ಲ, ಯಾಕಂದ್ರೆ ಎಲ್ರಿಗೂ ಅರ್ಥ ಗೊತ್ತಿತ್ತು. ಕಪಿ ಅಂದ್ರೆ ಅದು ವಿಷ್ಣುವಿನ ಹೆಸರು, ಒಂದು ವಿಷ್ಣು ಸಹಸ್ರನಾಮದಲ್ಲಿ ಬರ್ತಕ್ಕಂಥ ಹೆಸರು. ಕಪಿ ಅಂದ್ರೆ ಆನಂದವನ್ನು ಪಾನ ಮಾಡುವವ ಅಂತ ಅರ್ಥ. ಕಪಿ ಅಂದ್ರೆ ಬಹಳ ಅನಾಯಾಸವಾಗಿ ಆನಂದವನ್ನು ನುಂಗುವ, ಭಗವಂತನ ಜ್ಞಾನದಿಂದ ಸಿಗುವ ಆನಂದವನ್ನು ಅನಾಯಾಸದಿಂದ ಪಾನ ಮಾಡತಕ್ಕಂತಹ ವ್ಯಕ್ತಿ ಅಂತ, ದೊಡ್ಡ ತತ್ವಜ್ಞಾನಿ ಅಂತ ಅರ್ಥ ಕಪಿ ಅಂದ್ರೆ. ಆತನ ಮಗ ಕಾಪೇಯ, ಆತ ಪ್ರಶ್ನೆ ಮಾಡ್ತಾನೆ, ಸ್ವಲ್ಪ ಕಲ್ಪದ ಬಗ್ಗೆ ವಿವರಣೆ ಕೊಡಬೇಕು, ಕಲ್ಪಕಲ್ಪಗಳ ಮಧ್ಯದಲ್ಲಿರುವ ಪ್ರತಿಸಂಧಿಯ ಬಗ್ಗೆ ವಿವರಣೆ ಕೊಡಬೇಕು. ಸೂತ ಪುರಾಣಿಕರು ಪ್ರಾರಂಭಿಸ್ತಾರೆ, ಒಂದು 105 ಶ್ಲೋಕಗಳಲ್ಲಿ ಹೇಳ್ತಾರೆ. ನಾನು ಸಂಕ್ಷೇಪವಾಗಿ 5 ನಿಮಿಷದಲ್ಲಿ ಹೇಳಬೇಕು. ಕಲ್ಪ ಅಂದ್ರೆ ಏನು ಅಂದ್ರೆ ನಮ್ಮಲ್ಲಿಂದ ಲೆಕ್ಕ ಹಾಕೊಳ್ಬೇಕು. ಈಗ ಒಮ್ಮೆ ಸೂರ್ಯ ಉದಯಿಸಿ ಮತ್ತೊಮ್ಮೆ ಸೂರ್ಯ ಉದಯಿಸುವಲ್ಲಿಯ ತನಕ ಒಂದು ದಿವಸ ಅಂತ ಹೆಸರು. ಉದಯಾತ್ ಉದಯಾಂತಂ ಹಿ ಸಾವನಂ ದಿನಮುಚ್ಯತೆ ಅಂತ. ಸೂರ್ಯ ಉದಯಿಸಿ ಮತ್ತೊಮ್ಮೆ ಉದಯಿಸುವಲ್ಲಿಯ ತನಕ ಅದು ಒಂದು ದಿನ. ಇಂತಹ ದಿನಗಳು ಒಟ್ಟು 180 ಸೇರಿದರೆ ಅದು ಒಂದು ಅಯನ ಆಗುತ್ತೆ. ಒಂದು ಉತ್ತರಾಯಣ, ಒಂದು ದಕ್ಷಿಣಾಯನ, ಅಂದ್ರೆ 6 ತಿಂಗಳು ಅಂತ ಲೆಕ್ಕ ಹಾಕಿಕೊಳ್ಳಿ. 30 ದಿವಸದ ಹಾಗೆ 6 ತಿಂಗಳು ಆದರೆ ಅದು ಒಂದು ಅಯನ. ಇದು ದೇವತೆಗಳಿಗೆ ಒಂದು ಹಗಲು, ಉತ್ತರಾಯಣ ಒಂದು ಹಗಲು, ಮತ್ತೆ 6 ತಿಂಗಳಾದರೆ ಅದು ಒಂದು ರಾತ್ರಿ. ಹೀಗೆ ನಮ್ಮ 360 ದಿವಸಗಳು ಒಂದು ವರ್ಷ, ಅದು ದೇವತೆಗಳಿಗೆ ಒಂದು ಹಗಲು, ಒಂದು ದಿನ. ಇಷ್ಟು ವ್ಯತ್ಯಾಸ ನಮಗೂ ದೇವತೆಗಳಿಗೂ ಇರುವ ವ್ಯತ್ಯಾಸ. ನಮ್ಮ 360 ದಿವಸಗಳು ಅಂದ್ರೆ ಇದು ಚಾಂದ್ರಮಾನವಾಗಲಿ ಸೌರಮಾನವಾಗಲಿ ಅಲ್ಲ ಹೇಳ್ತಾ ಇರೋದು, ಇದಕ್ಕೆ ಸಾವನಮಾನ ಅಂತ ಹೆಸರು. ಸಾವನಮಾನದ ಪ್ರಕಾರ 360 ದಿವಸಗಳು ಸೇರಿದರೆ ಅದಕ್ಕೆ ಒಂದು ವರ್ಷ ಅಂತ. ಮಾನವ ವರ್ಷ ಅಥವಾ ಮನುಷ್ಯಮಾನದ ಒಂದು ವರ್ಷ ಅಂದ್ರೆ ಮನುಷ್ಯನಿಗೆ ಸಂಬಂಧಿಸಿದ 360 ದಿವಸಗಳು. ಅದು ಸೌರಮಾನದಲ್ಲಿ 365 ಕಾಲು ದಿವಸಗಳಾಗಬಹುದು, ಚಾಂದ್ರಮಾನದಲ್ಲಿ 354 ದಿವಸಗಳಾಗಬಹುದು. ಏನಾದರೂ ಒಂದು ಅಧಿಕ ಮಾಸ ಬಂದು ಮತ್ತೆ ಸೌರಮಾನಕ್ಕೆ ಅನುಗುಣವಾಗಿ ಹತ್ತಿರ ಯುಗಾದಿ ಬರುತ್ತೆ. ಮತ್ತೆ ಈ ವರ್ಷ 1 ತಿಂಗಳ ದೂರದಲ್ಲಿ ಯುಗಾದಿ ಬಂದ್ರೂ ಮತ್ತೆ ಮುಂದಿನ ವರ್ಷ ಒಂದು ಅಧಿಕ ಮಾಸ ಸೇರಿದಾಗ ಚಾಂದ್ರಮಾನ ಸೌರಮಾನದ ಯುಗಾದಿ ಬಹಳ ಹತ್ತಿರ, 2 ದಿವಸವೋ 1 ದಿವಸವೋ ವ್ಯತ್ಯಾಸದಲ್ಲಿ ಯುಗಾದಿ ಬಂದು ಬಿಡುತ್ತೆ. ಅಂದ್ರೆ ಅಧಿಕ ಮಾಸದ ಮೂಲಕ ಸೌರಮಾನ ಚಾಂದ್ರಮಾನ ಒಟ್ಟಾಗಿ ಸಾಗ್ತಾ ಇರುತ್ತೆ. ಆದರೆ ಸಾವನಮಾನದಲ್ಲಿ ಈ ಸಮಸ್ಯೆ ಇಲ್ಲವೇ ಇಲ್ಲ. 360 ದಿವಸವಾಯಿತೋ ಒಂದು ವರ್ಷ. ಅಂತಹ 360 ದಿವಸ ಏನು ನಮ್ಮ ವರ್ಷ, ಅದು ದೇವತೆಗಳಿಗೆ ಒಂದು ದಿನ, ಅಂದ್ರೆ ಒಂದು ಹಗಲು ಒಂದು ರಾತ್ರಿ. ದಕ್ಷಿಣಾಯನ ಉತ್ತರಾಯಣ ಅಂತಕ್ಕಂಥ ಹಗಲು ರಾತ್ರಿ ಹಗಲುಗಳು. ಇಂತಹ ದೇವತೆಗಳ 360 ದಿವಸಗಳಾದರೆ ಅದು ದೇವತೆಗಳ ಒಂದು ವರ್ಷ. ಅರ್ಥಾತ್ ನಮ್ಮ 360 ವರ್ಷ ಅಂದರೆ ದೇವತೆಗಳ ಒಂದು ವರ್ಷ. ನಾವು ಮನುಷ್ಯ ಕ್ರಮದಲ್ಲಿ ನೋಡೋದು ಬೇಡ, ದೇವತೆಗಳ ಕ್ರಮದಲ್ಲಿ ನೋಡ್ತಾ ಹೋಗುವ ಅಂತ ಅಲ್ಲಿಗೆ ತರ್ತಾ ಇದ್ದೇನೆ. ಇಲ್ಲಿ ಹೇಳಿದ ಕ್ರಮ ಹಾಗೆ. ದೇವತೆಗಳ ಒಂದು ವರ್ಷ ಅಂದರೆ ನಮ್ಮ 360 ವರ್ಷ. ಇಂತಹ ದೇವತೆಗಳ ವರ್ಷ ಅದು 4000 ವರ್ಷವಾಯಿತು ಅಂತಾದರೆ ಅದಕ್ಕೆ ಒಂದು ಕೃತಯುಗ ಅಂತ ಹೆಸರು. 4000 ವರ್ಷ, ಅದರ ಜೊತೆಗೆ ಮತ್ತೆ 480 ಸೇರಿಸಬೇಕು. 4000ದ ಜೊತೆಗೆ ಒಂದು ಸ್ವಲ್ಪ ಸೇರಿಸುವಂತಹದ್ದಿದೆ, ಅದು ಸಂಧಿ. ಅಂತೂ 4000 ಅಂತ ಇಟ್ಟುಕೊಳ್ಳಿ. 4000 ವರ್ಷ ಅದು ಕೃತಯುಗ. ಅದೇ ದೇವಮಾನದ 3000 ವರ್ಷ ಅದು ತ್ರೇತಾಯುಗ, 2000 ವರ್ಷ ದ್ವಾಪರ ಯುಗ, 1000 ವರ್ಷ ಕಲಿಯುಗ. ಒಟ್ಟು ಸೇರಿಸಿದರೆ ಇನ್ನು 11ರ ಹತ್ತಿರ ಬಂತು. ಮತ್ತೆ ಸಂಧಿಕಾಲಗಳನ್ನು ಸೇರಿಸಿದಾಗ ಒಟ್ಟು ದೇವಮಾನದ ಪ್ರಕಾರ 12,000 ವರ್ಷವಾದರೆ 4 ಯುಗಗಳಾಗ್ತವೆ. ಅಂದರೆ ದೇವಮಾನದ ಜಾಗ್ರತೆ ಇರಬೇಕು. ಮನುಷ್ಯಮಾನ ಬೇರೆ, ದೇವಮಾನ ಬೇರೆ. ನಮ್ಮ ಮಾನದಲ್ಲಿ ಸೇರಿಸಿಕೊಳ್ಳಬೇಕು. ದೇವಮಾನದ 12,000 ವರ್ಷಕ್ಕೆ ಒಟ್ಟು ಚತುರ್ಯುಗಗಳು ಸಿಗ್ತವೆ. ಅಂದರೆ ಇದಕ್ಕೆ ಮಹಾಯುಗ ಅಂತ ಹೆಸರು. ಒಂದು ಮಹಾಯುಗ ಅಂದ್ರು ಒಂದು 4 ಯುಗಗಳ ಚಕ್ರ ಅಂತ ಹೇಳಿದ್ರು ಅರ್ಥ ಒಂದೇ. ಒಂದು ಮಹಾಯುಗ ಅಂದರೆ ದೇವಮಾನದ 12,000 ವರ್ಷಗಳು. ಇಂತಹ ಮಹಾಯುಗಗಳು 71 ಸುತ್ತಿದರೆ, ಅಂದರೆ 71 ಮಹಾಯುಗಗಳು ನಿರ್ವಾಹವಾಯಿತು ಅಂತಾದರೆ ಅದಕ್ಕೆ ಒಂದು ಮನ್ವಂತರ ಅಂತ ಹೆಸರು. ಒಂದು ಮನ್ವಂತರ ಅಂದರೆ ಆಗ ಒಬ್ಬ ಮನು ಆಧಿಪತ್ಯವನ್ನು ನಿರ್ವಾಹ ಮಾಡ್ತಾ ಇರ್ತಾನೆ. ಇಂತಹ 14 ಮನ್ವಂತರಗಳಿದ್ದಾವೆ. ಈ 14 ಮನ್ವಂತರಗಳು ಒಟ್ಟು ಸೇರಿದರೆ ಆಗ 1,000 ಮಹಾಯುಗಗಳಾಗ್ತವೆ.
ಈ 71 ಗುಣಿಸು 14 ಅಂತ ಹಾಕಿ ಆಮೇಲೆ ಸಂಧಿಕಾಲವನ್ನು ಸೇರಿಸಿದಾಗ ಅದು 1000 ಮಹಾಯುಗವಾಗ್ತದೆ. ಇಂತಹ 1000 ಮಹಾಯುಗಗಳ ಸಮುದಾಯ ಅರ್ಥಾತ್ 14 ಮನ್ವಂತರಗಳು, ಇದು ಚತುರ್ಮುಖ ಬ್ರಹ್ಮನ ಒಂದು ಹಗಲು. ಈ ಹಗಲಿಗೆ ಕಲ್ಪ ಅಂತ ಹೆಸರು ಅಂತ ಇಷ್ಟು ಕಲ್ಪದ ವಿವರಣೆ. ಹಾಗಾದರೆ ಕಲ್ಪ ಅಂದರೆ ಎಷ್ಟಾಯಿತು? 14 ಮನ್ವಂತರಗಳ ಸಮುದಾಯ. ಅದರ 14 ಮನ್ವಂತರಗಳು ಅಂದರೆ 1000 ಮಹಾಯುಗಗಳು. 1000 ಮಹಾಯುಗ ಅಂದರೆ ಕೆಳಗೆ ಬರಬೇಕು. ಮಹಾಯುಗ ಅಂತ ಹೇಳಿದರೆ 4 ಯುಗಗಳ ಸಮುದಾಯ. 4 ಯುಗಗಳು ಅಂತೇಳಿದರೆ 16,000 ದೇವಮಾನದ ವರ್ಷಗಳು. ಒಂದು ದೇವಮಾನದ ವರ್ಷ ಅಂದರೆ ನಮ್ಮ 360 ವರ್ಷಗಳು. ಅಂದರೆ ಒಬ್ಬ ಮನುಷ್ಯ ನೋಡಲಿಕ್ಕೆ ಸಾಧ್ಯವೇ ಇಲ್ಲ. ಮನುಷ್ಯ ಜಾಸ್ತಿ ಅಂದರೆ ಗಿನ್ನೆಸ್ ದಾಖಲೆಯಲ್ಲಿರುವುದು 201 ವರ್ಷ ಒಬ್ಬ ಮನುಷ್ಯ ಬದುಕಿದ್ದಾನೆ ಅಂತ. ಅದಕ್ಕಿಂತ 360 ವರ್ಷ ಬದುಕಿದ್ದ ಉಲ್ಲೇಖವೇ ಇಲ್ಲ, ಮನುಷ್ಯನ ಉಲ್ಲೇಖ ಇಲ್ಲ. ಎಲ್ಲ ಕಲಿಯುಗ ದಾಟಿ ದ್ವಾಪರಕ್ಕೆ ಹೋಗಬೇಕು, ಭೀಷ್ಮಾಚಾರ್ಯರನ್ನು ಕಾಣಬೇಕು. ಇಂತಹ ಒಂದು ವಿಶಿಷ್ಟ ಅಂದರೆ ಒಂದು ಕಲ್ಪ ಅಂದರೆ ಆ ಚತುರ್ಮುಖ ಬ್ರಹ್ಮನ ಹಗಲು ಅಂತ ವ್ಯವಹಾರ ಮಾಡಿದ ಹಾಗೆ ಆಯಿತು. ಅದರಲ್ಲಿ 1000 ಮಹಾಯುಗ ಇರುತ್ತೆ. ಮನುಷ್ಯಮಾನದ ಲೆಕ್ಕದಲ್ಲಿ ನೋಡಿದರೆ ಅದು 432 ಕೋಟಿ ವರ್ಷಗಳಾಗ್ತವೆ. ಈ ಒಂದು ಕಲ್ಪವಾದ ಮೇಲೆ ಆಮೇಲೆ ಕಲ್ಪ ಪ್ರಳಯ ಅಂತ ನಡೆಯುತ್ತೆ. ಒಂದು ಮನ್ವಂತರ ದಾಟಿದ ಮೇಲೆ ಮನ್ವಂತರ ಪ್ರಳಯ ಅಂತ ನಡೆಯುತ್ತೆ ಚಿಕ್ಕದಾಗಿ. ಇಲ್ಲಿ ಕಲ್ಪ ದಾಟಿದ ಮೇಲೆ ಕಲ್ಪ ಪ್ರಳಯ ಅಂತ ಆಗುತ್ತೆ. ಅದು ಚತುರ್ಮುಖ ಬ್ರಹ್ಮನ ರಾತ್ರಿ. ಆಗ ಸೃಷ್ಟಿ ಇಲ್ಲ. ಆ ರಾತ್ರಿ ಎಷ್ಟು ಕಾಲ ಇದೆ ಅಂದರೆ ಎಷ್ಟು ಕಾಲ ಹಗಲೋ ಅಷ್ಟೇ ಕಾಲ ರಾತ್ರಿ. ದಿವಾಮಾನ ರಾತ್ರಿಮಾನದಲ್ಲಿ ವ್ಯತ್ಯಾಸ ಇಲ್ಲ, ಎರಡು ಸಮಾನ. ಅಂದರೆ 432 ಕೋಟಿ ವರ್ಷಗಳು ಮತ್ತೆ ರಾತ್ರಿ. ಹಾಗಾದರೆ ಈ ಅಹೋರಾತ್ರಿ ಅಂದರೆ ಒಂದು ದಿನ. ಚತುರ್ಮುಖ ಬ್ರಹ್ಮನ ಒಂದು ದಿನ ಅಂತೇಳಿದರೆ 432 ಕೋಟಿ ವರ್ಷ ಗುಣಿಸು 2 ಅಂದರೆ 864 ಕೋಟಿ ವರ್ಷ ಮಾನವ ಪ್ರಮಾಣದ ಪ್ರಕಾರ. ಇದು ಒಂದು ಚತುರ್ಮುಖನ ದಿನ ಅಂತ ಕರೆಸಿಕೊಳ್ಳುತ್ತೆ, ಅವನ ಅಹೋರಾತ್ರಿ ಅಂತ ಕರೆಸಿಕೊಳ್ಳುತ್ತೆ. ಇಂತಹ ಅಹೋರಾತ್ರಿ ಅನ್ನುವ ದಿವಸ ಮತ್ತೆ 360 ಆದರೆ ಚತುರ್ಮುಖ ಬ್ರಹ್ಮನ ಒಂದು ದಿನ ಅಂತ ಅನಿಸುತ್ತೆ. ಆ ದಿನ 1 ವರ್ಷ ಆಗುತ್ತೆ. ಇಂತಹ 100 ವರ್ಷ ಆತನ ಆಯುಷ್ಯ ಇದೆ ಅಂತ ಆ ಆಯುಷ್ಯಕ್ಕೆ ಪರ ಅಂತ ಹೆಸರು. ಚತುರ್ಮುಖನ ಒಟ್ಟು ಆಯುಷ್ಯ ಪರ ಅಂತ ಕರೆಸಿಕೊಳ್ಳುತ್ತೆ. ಅದರಲ್ಲಿ ಪರಾರ್ಧ ಅಂತ ಹೇಳಿದರೆ ಅರ್ಧ ಆಯುಷ್ಯ. ಇಲ್ಲಿಯ ತನಕ ಕಳೆದು ಹೋದದ್ದನ್ನು ಪೂರ್ತಿ ಲೆಕ್ಕ ಹಾಕಿ ಅದು ಚತುರ್ಮುಖನ ಒಂದು ಪರಾರ್ಧ ಅಂತ ವ್ಯವಹರಿಸಲ್ಪಟ್ಟಿದೆ. ಇನ್ನು ಮುಂದಿದ್ದು ದ್ವಿತೀಯ ಪರಾರ್ಧ ಅಂತ ವ್ಯವಹರಿಸಲ್ಪಟ್ಟಿದೆ ಅಂತ. ಈಗ ಕಲ್ಪದ ವಿವರಣೆಯನ್ನು ಸೂತ ಪುರಾಣಿಕರು ಕೊಟ್ಟರು. ಇವತ್ತು ಯುಗಾದಿ ಆದ್ದರಿಂದ ಇದನ್ನೆಲ್ಲ ತಿಳ್ಕೊಳ್ಳುವ ಅವಶ್ಯಕತೆ ಇದೆ. ನಾವು ಯುಗಾದಿಯ ದಿವಸ ಎಲ್ಲ ಪಂಚಾಂಗಗಳ ಜೊತೆಗೆ ಅಲ್ಲಿಂದ ಪ್ರಾರಂಭಿಸಿ ಚತುರ್ಮುಖ ಆದಿನಾರಾಯಣನ ನಾಭಿಕಮಲದಿಂದ ಜನಿಸಿದ ಚತುರ್ಮುಖನಿಂದ ಪ್ರಾರಂಭಿಸಿ ದಿವಸದ ವ್ಯವಹಾರಗಳನ್ನೆಲ್ಲ ತಿಳ್ಕೊಂಡ್ರೆ ವಿಶೇಷ ಫಲ ಇದೆ ಅಂತೇಳಿ ಪಂಚಾಂಗದಲ್ಲೇ ನಿರೂಪಣೆ ಮಾಡಿರ್ತಾರೆ. ಇಷ್ಟು ಕಲ್ಪದ ವಿವರಣೆಯನ್ನು ಕೊಟ್ಟಾಗ ಹಾಗಾದರೆ ಇನ್ನು ಯುಗದ ಬಗ್ಗೆ ವಿವರಣೆ ಕೊಡಬೇಕು ಅಂತ ಕೇಳ್ತಾನೆ ಆ ಕಾಪೇಯ ಮಹರ್ಷಿ. ಕೃತಯುಗದ ಬಗ್ಗೆ ವಿವರಣೆಯನ್ನು ಕೊಡುವುದಕ್ಕೆ ಪ್ರಾರಂಭಿಸ್ತಾರೆ ಸೂತ ಪುರಾಣಿಕರು. ಕೃತಯುಗ ಅಂದರೆ ಏನು, ಹೇಗೆ ಅದು ಅಂತ. ಹಿಂದೆ ಹೇಳಿದ ಹಾಗೆ ಪ್ರಳಯ ಕಾಲದ ಕೊನೆಯಲ್ಲಿ ಸೃಷ್ಟಿ ಮಾಡತಕ್ಕಂತಹ ಇಚ್ಛೆ, ಅಲ್ಲಿ ಕೃತಯುಗದಲ್ಲಿ ಸೃಷ್ಟಿ ಪ್ರಾರಂಭವಾಯಿತು. ಹಿಂದೆ ಹೇಳಿದ ಸೃಷ್ಟಿಯ ಜೊತೆಗೆ ಚತುರ್ಮುಖ ಗಂಡು ಹೆಣ್ಣುಗಳನ್ನು ಸೃಷ್ಟಿ ಮಾಡ್ತಾನೆ. ಗಂಡು ಹೆಣ್ಣುಗಳನ್ನು ಸೃಷ್ಟಿ ಹೇಗೆ ಮಾಡಿದ್ದು ಅಂದರೆ ಗಂಡುಗಳನ್ನು ಸೃಷ್ಟಿ ಮಾಡುವುದು, ಹೆಣ್ಣುಗಳನ್ನು ಸೃಷ್ಟಿ ಮಾಡುವುದು, ನೀವು ಮದುವೆ ಆಗಿ ಅಂತ ಹೇಳುವುದು, ಅವರ ಜಾತಕ ನೋಡುವುದು, ಮದುವೆ ಮಾಡಿಸುವುದು, ಈ ಕೆಲಸವನ್ನೆಲ್ಲ ಚತುರ್ಮುಖ ಇಟ್ಟುಕೊಳ್ಳಿಲ್ಲ. ಸೃಷ್ಟಿ ಮಾಡುವಾಗಲೇ ಅವರನ್ನು ದಂಪತಿಗಳನ್ನಾಗಿ ಸೃಷ್ಟಿ ಮಾಡ್ತಾನೆ. ಅದರಲ್ಲಿ ತನ್ನ ಶರೀರದ 4 ಅವಯವಗಳಿಂದ ಸೃಷ್ಟಿ ಮಾಡ್ತಾನಂತೆ. ಮಿಥುನಾನಾಂ ಸಹಸ್ರಂತು ಮುಖಾತ್ ಸಮಭವತ್ ಕಿಲ ಜನಾಸ್ತೆ ಕ್ಯುಪಪದ್ಯಂತೆ ಸತ್ವೋದ್ರಿಕ್ತಾ ಸುತೇಜಸಃ. ತನ್ನ ಮುಖದಿಂದ 1,000 ಮಿಥುನದ ಸೃಷ್ಟಿಯನ್ನು ಮಾಡ್ತಾನೆ, ಜೋಡಿಗಳ ಸೃಷ್ಟಿಯನ್ನು ಮಾಡ್ತಾನೆ. ಮುಖದಿಂದ ಸೃಷ್ಟಿ, ಇದು ಸತ್ವ ಸೃಷ್ಟಿ ಅಂತ ಇದಕ್ಕೆ ಹೆಸರು. ಸಾತ್ವಿಕವಾದ 1000 ದಂಪತಿಗಳು. 1000 ಅಂದರೆ 999 ಪ್ಲಸ್ 1 ಅಂತ ಇಟ್ಟುಕೊಳ್ಬೇಕು ಅಂತಿಲ್ಲ, ತುಂಬ ಅಂತ ಅರ್ಥ. ತುಂಬ ಮುಖದಿಂದ ಸೃಷ್ಟಿಯಾದ ಜೋಡಿಗಳು. ಆಮೇಲೆ ಮತ್ತೆ ತನ್ನ ಉರೋಭಾಗದಿಂದ, ಉರಸ್ಸು ಅಂದರೆ ಹೃದಯಕ್ಕಿಂತ ಸ್ವಲ್ಪ ಮೇಲ್ಭಾಗ, ಆ ಉರೋಭಾಗದಿಂದ ಮತ್ತೆ 1000 ಸೃಷ್ಟಿಯನ್ನು ಮಾಡ್ತಾನೆ. ಇದು ರಜೋದ್ರಿಕ್ತಾಹ ಅಂತ ಹೇಳ್ತಾರೆ. ಇಲ್ಲಿ ರಜೋಗುಣ ಪ್ರಧಾನವಾಗಿರ್ತಕ್ಕಂತಹ ಅನೇಕ ಜೋಡಿಗಳ ಸೃಷ್ಟಿಯನ್ನು ಮಾಡ್ತಾನೆ. ವಕ್ಷಸ್ಸಿನಿಂದ ಆದ ಮೇಲೆ ಬಾಹುವಿನಿಂದ ಮತ್ತೆ 1000 ಜೋಡಿಗಳ ಸೃಷ್ಟಿಯನ್ನು ಮಾಡ್ತಾನೆ. ಹೀಗೆ ಬಾಹುವಿನಿಂದ ಸೃಷ್ಟಿಯಾದದ್ದು ಅದು ತಮೋದ್ರಿಕ್ತಾಹ ಅಂತ ಹೇಳ್ತಾರೆ. ಒಟ್ಟು ಸಾತ್ವಿಕ, ರಾಜಸ, ತಾಮಸ ವ್ಯಕ್ತಿಗಳ, ಜೀವಗಳ ಸೃಷ್ಟಿಯನ್ನು ಚತುರ್ಮುಖ ನಡೆಸಿದ. ಮುಖದಿಂದ ಸತ್ವದ ಸೃಷ್ಟಿಯನ್ನು ಮಾಡಿದ, ಉರಸ್ಸಿನಿಂದ ರಜಸ್ಸಿನ ಸೃಷ್ಟಿಯನ್ನು ಮಾಡಿದ, ಬಾಹುವಿನಿಂದ ತಮಸ್ಸಿನ ಸೃಷ್ಟಿಯನ್ನು ಮಾಡಿದ. ಇದು ದಂಪತಿಗಳ ಸೃಷ್ಟಿ. ಹೇಗೆ ಸ್ವಯಂಭೂಮನು ಮತ್ತು ಶತರೂಪಾದೇವಿ ಸಾಕ್ಷಾತ್ ದಂಪತಿಗಳಾಗಿಯೇ ಜನಿಸಿದ್ರು, ಹಾಗೆ ಮದುವೆಯಾಗಿಯೇ ಹುಟ್ಟಿದಂತಹ ವ್ಯಕ್ತಿಗಳು ಇವರೆಲ್ಲ.
ಇದು ಕೃತಯುಗದಲ್ಲಿರ್ತಕ್ಕಂತಹ ಜನರ ಸೃಷ್ಟಿ. ಇಲ್ಲಿ ವಿಶೇಷ ಅಂದರೆ ಕೃತಯುಗದ ಬಹಳ ಸುಂದರವಾದ ವರ್ಣನೆ ಇದೆ. ನಾವಿಲ್ಲಿ ಕೇಳಿದವರಿಗೆಲ್ಲ ನಾವೆಲ್ಲ ಕೃತಯುಗದಲ್ಲೇ ಹೋಗಿದ್ರೆ ಎಷ್ಟು ಚೆನ್ನ ಅಂತ ಕಾಣಿಸ್ಬೋದು. ಆದರೆ ಆಗಿ ಹೋಯಿತು ಕೃತ. ಇನ್ನು ಮುಂದೆ ಬರುವ ಕೃತಯುಗದ ತನಕ ಕಾಯಬೇಕು. ದ್ವಾಪರ ಯುಗ ಅಂದ್ರೇನೆ ಭಾರಿ ಖುಷಿ ಪಡ್ತೇವೆ. ಕುಮಾರವ್ಯಾಸನು ಹಾಡಿದನೆಂದರೆ ಕಲಿಯುಗ ದ್ವಾಪರವಾಗುವುದು, ಕಲಿಯುಗ ಕೃತಯುಗವಾಗುವುದು ಅಂತ ಯಾರು ಹೇಳಲಿಲ್ಲ. ಯಾಕಂದರೆ ಕುಮಾರವ್ಯಾಸ ಹಾಡಿದ್ದೆಲ್ಲ ದ್ವಾಪರದ್ದೇ ಕಥೆ ಅಂತ. ಕೃತಯುಗದ ಸೌಂದರ್ಯ ಎಷ್ಟು ಹೇಳ್ತಾರೆ ಅಂದರೆ, ಆಗ ಮನೆ ಅಂತ ಇರಲಿಲ್ಲ. ಯಾವಾಗ ಮನೆ ಅಂತ ಶುರು ಆಯಿತು ಜನರಿಗೆ, ಅವತ್ತಿಂದ ದುಃಖ ಶುರು ಆಯಿತು ಅಂತ ಹೇಳ್ತಾರೆ. ಮೊದಲು ಎತ್ತಿಕೊಳ್ತಾ ಹೇಳೋದು ಸೂತ ಪುರಾಣಿಕರು ಹೇಳೋದು. ಆಗ ಯಾರೂ ಮನೆ ಕಟ್ಟುವ ವ್ಯವಹಾರವೇ ಇರಲಿಲ್ಲ. ಆದ್ದರಿಂದ ಈ ನಿವೇಶನಗಳನ್ನು ಹಂಚುವ ಕೆಲಸಗಳು ಯಾರಿಗೂ ಇರಲಿಲ್ಲ. ಎಲ್ಲರೂ ಎಲ್ಲಿ ಪರ್ವತ ಇದೆ, ಸರಿತ್ ಸರಸ್ ಸಮುದ್ರಾಂಶ್ಚ ಸೇವಂತೆ ಪರ್ವತಾನಪಿ ಅಲ್ಪ ಸಂತೋಷಾಹ ತಸ್ಮಿನ್ ಚರಂತಿತೆ ಅಂತ. ಅವರು ಒಂದು ಎಲ್ಲಿಯಾದರೂ ನದಿ ತೀರದಲ್ಲಿರ್ತಕ್ಕಂಥ ಪರ್ವತದಲ್ಲಿ ಬೆಳೆದ ಸುಂದರವಾದ ವೃಕ್ಷಗಳು, ಅದರ ಅಡಿಯಲ್ಲಿ ಕುಳಿತೇ ಜೀವನವನ್ನು ನಡೆಸಿದವರು. ಅವರಿಗೆ ಉಡುವುದಕ್ಕೆ ಬಟ್ಟೆ, ತಿನ್ನುವುದಕ್ಕೆ ಬೇಕಾದ ರುಚಿಯಾದ ಆಹಾರ ಪದಾರ್ಥ ಇದೆಲ್ಲ ಹೇಗೆ ಸಿಗ್ತಾ ಇತ್ತು ಅಂದರೆ ಪೃಥ್ವಿಯೇ ಅದನ್ನು ಕೊಡ್ತಿತ್ತು ಅಂತ ಹೇಳ್ತಾರೆ. ಬಹಳ ಆಶ್ಚರ್ಯದ ವಿಷಯ. ಬಟ್ಟೆಯನ್ನು ಕೊಡ್ತಿತ್ತಂತೆ. ನಾನಾ ಕೌಶೇಯ ಭೂಷಣಾನ್ ಪೃಥ್ವಿ ರಸವತಿ ನಾಮ ಆಹಾರಂ ವ್ಯಾಹರಂತಿ ಚಾನ್. ಪೃಥ್ವಿ ರಸವತಿ ಅನಿಸಿಕೊಂಡಂತಹ ಪೃಥ್ವಿಯೇ ಅವರಿಗೆ ಬೇಕಾದ ಮಧುಮಧುರವಾಗಿರತಕ್ಕಂಥ ಆಹಾರಗಳನ್ನು, ಬೇಕಾದಂತಹ ಬಟ್ಟೆಗಳನ್ನು ಎಲ್ಲವನ್ನೂ ಕೊಡ್ತಿತ್ತು. ಅಂದರೆ ಪೃಥ್ವಿಯೇ ಬಟ್ಟೆಯನ್ನು ಕೊಡ್ತಿತ್ತು ಅಂದರೆ ಬಹುಶಃ ವೃಕ್ಷದ ತೊಗಟೆಯೋ ಅಥವಾ ಮರದ ಎಲೆಗಳೇ ಅದು ಬಟ್ಟೆಯಾಗಿ ಇದನ್ನು ಸ್ವೀಕಾರ ಮಾಡ್ತಾ ಇದ್ರು ಅಂತಲೂ ಸ್ವೀಕರಿಸಬಹುದು. ಅಂತೂ ಬಟ್ಟೆ, ಆಭರಣ, ಭೂಮಿಯಲ್ಲಿ ಸಿಕ್ಕತಕ್ಕಂತಹ ನಾನಾ ರೀತಿಯಾದ ಖನಿಜ ವಸ್ತುಗಳ ಆಭರಣಗಳು ಮತ್ತು ರುಚಿಯಾದಂತಹ ಆಹಾರಗಳು ಅವರು ಬೆಳೆದದ್ದಲ್ಲ, ತಾನೇ ತಾನಾಗಿ ಪೃಥ್ವಿಯಿಂದ ಅದು ಸಿಕ್ತಿತ್ತು. ಇದನ್ನೆಲ್ಲ ಸ್ವೀಕರಿಸಿಕೊಂಡು ಆನಂದದಿಂದ ಇದ್ರಂತೆ. ಅವರು ಮುದಿತ ಮಾನಸಾಹ. ಅಷ್ಟೇ ಅಲ್ಲ, ಅವರಿಗೆ ತೊಂದರೆ ಕೊಡಲಿಕ್ಕೆ 2 ಕಾಲಿನ 4 ಕಾಲಿನ ಪ್ರಾಣಿಗಳು ಯಾವುದೂ ಆಗಿರಲಿಲ್ಲಂತೆ. ಪಶವಃ ಪಕ್ಷಿಣಶ್ಚೈವ ನ ತದಾ ಆಸನ್ ಸರೀಸೃಪಾಹ ನೋದ್ವಿಜಾಹ ನೋತ್ಕಟಾಶ್ಚೈವ ಧರ್ಮಸ್ಯ ಪ್ರಕ್ರಿಯಾತು ಸಹ. ಈ ಹರಿತಕ್ಕಂತಹ ಪ್ರಾಣಿಗಳು, ಸರ್ಪಗಳು, ಹೆಬ್ಬಾವುಗಳು, ಪಕ್ಷಿಗಳು ಇವು ಯಾವುದೂ ಕೂಡ ಉಪದ್ರವ ಕೊಡಲಿಕ್ಕೆ ಇರಲಿಲ್ಲ. ಅಂತಹ ಒಂದು ವಿಶಿಷ್ಟವಾದ ಕಾಲ ಅದು ಕೃತಯುಗ. ಆಗ ವರ್ಣಾಶ್ರಮ ವ್ಯವಸ್ಥಾಶ್ಚ ನ ತದಾ ಆಸನ್ ತತ್ಕರಾಹ. ವರ್ಣಾಶ್ರಮ ವ್ಯವಸ್ಥೆ ಇರಲಿಲ್ಲ. ಈಗ ಹರಪ್ಪ, ಮೊಹೆಂಜೋದಾರೋ ನಮ್ಮ ಪ್ರಾಚೀನ ನಾಗರಿಕತೆಗಳನ್ನು ಇವತ್ತಿನ ಆಂಗ್ಲ ಯಾವಾಗ ಬ್ರಿಟಿಷರು ನಮ್ಮನ್ನು ಆಳ್ಲಿಕ್ಕೆ ಶುರು ಮಾಡಿದರು, ಆಗ ನಮ್ಮ ನಾಗರಿಕತೆಯನ್ನು ಅವರು ಬರೀಲಿಕ್ಕೆ ಶುರು ಮಾಡಿದ್ರಲ್ಲ. ಎಲ್ಲಿಂದಲೋ ಬಂದಂತಹ ಆರ್ಯರು ಇವರು, ಅವರು ಹೇಗೆ ಜೀವನ ಮಾಡ್ತಾ ಇದ್ರು, ಹಾಗಿದ್ರು ಹೀಗಿದ್ರು ಅಂತ ಹೇಳ್ತಾರಲ್ಲ, ಅದೆಲ್ಲ ಪುರಾಣಗಳಲ್ಲಿ ಬಂದ ವಿಷಯ. ಅವರು ಹೇಗಿದ್ರು, ಈಗಿದ್ದವರಿಗಿಂತ ಚೆನ್ನಾಗಿದ್ರು ಅಂತ ಹೇಳುತ್ತೆ ಪುರಾಣ. ಆಗ ಇದ್ದವರು ಹೇಗಿದ್ರು ಅಂದರೆ, ಆಗ ವರ್ಣಾಶ್ರಮ ವ್ಯವಸ್ಥೆ ಇರಲಿಲ್ಲ ಕೃತಯುಗದಲ್ಲಿ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತಕ್ಕಂತಹ ಜನಾಂಗೀಯ ವ್ಯವಸ್ಥೆ ಇದು ಇರಲಿಲ್ಲ. ಅಷ್ಟೇ ಅಲ್ಲ, ಅದರಲ್ಲಿ ಒಬ್ಬೊಬ್ಬರಿಗೆ ಸಂಬಂಧಿಸಿದ ಗಾರ್ಹಸ್ಥ್ಯ, ಮೊದಲು ಬ್ರಹ್ಮಚರ್ಯ, ಗಾರ್ಹಸ್ಥ್ಯ, ಆಮೇಲೆ ವಾನಪ್ರಸ್ಥ, ಆಮೇಲೆ ಮತ್ತೆ ಸನ್ಯಾಸ, ಹೀಗೆ ಒಂದಾದ ನಂತರ ಒಂದು ಅಂತಕ್ಕಂತಹ ಈ ಆಶ್ರಮದ ವ್ಯವಸ್ಥೆಯೂ ಇರಲಿಲ್ಲ. ಆ ವರ್ಣಾಶ್ರಮ ಧರ್ಮಗಳ ವ್ಯವಸ್ಥೆ ಇರಲಿಲ್ಲ. ಹೀಗೇ ಬಾಳಬೇಕು ಅನ್ನೋ ವ್ಯವಸ್ಥೆ ಇರಲಿಲ್ಲ. ಆ ವ್ಯವಸ್ಥೆಯನ್ನು ಮಾಡಿ ಅದನ್ನು ನೋಡಿಕೊಳ್ಳುವುದಕ್ಕೆ ಒಬ್ಬ ರಾಜನ ವ್ಯವಸ್ಥೆ ಇರಲಿಲ್ಲ. ನ ರಾಜಾನಹ, ಕಾನೂನು ಇರಲಿಲ್ಲ, ರಾಜರು ಇರಲಿಲ್ಲ. ವರ್ಣಾಶ್ರಮ ವ್ಯವಸ್ಥೆ ಅಂದರೆ ಕಾನೂನು, ಆ ಕಾನೂನು ಇರಲಿಲ್ಲ. ಅದನ್ನು ನೋಡಿಕೊಳ್ಳುವುದಕ್ಕೆ ಒಂದು ರಾಜನ ವ್ಯವಸ್ಥೆ ಇರಲಿಲ್ಲ. ಆದರೆ ಪರಸ್ಪರವಾಗಿ ಅನಿಚ್ಛಾದ್ವೇಷ ಸಂಯುಕ್ತ ವರ್ತಯಂತಿ ಪರಸ್ಪರಂ, ಯಾವುದೇ ಗಲಾಟೆಗಳು ತಕರಾರುಗಳು ಇಲ್ಲದೆ ಬಹಳ ಸುಂದರವಾಗಿ ಜೀವನವನ್ನು ನಡೆಸ್ತಾ ಇದ್ದರು. ಯಾಕೆಂದರೆ ಅನಿಚ್ಛಾದ್ವೇಷ ಸಂಯುಕ್ತ, ಅವರಲ್ಲಿ ದ್ವೇಷ ಇಲ್ಲ, ಕಾಮನೆ ಇಲ್ಲ. ಅದು ಬೇಕು ಇದು ಬೇಕು ಅಂತಕ್ಕಂತಹ ಕಾಮನೆ ಇಲ್ಲ, ಸ್ವಾರ್ಥಪರಾಯಣತೆ ಇಲ್ಲ, ಜೊತೆಗೆ ಮತ್ತೊಬ್ಬನನ್ನು ಬೀಳಿಸಬೇಕು ಅಂತಕ್ಕಂಥ ದ್ವೇಷ ಇಲ್ಲ. ಎಲ್ಲ ಅಪರಾಧಗಳಿಗೂ ಭ್ರಷ್ಟಾಚಾರಗಳಿಗೂ ಕಾರಣವಾದದ್ದು 2. ಒಂದು ಇಚ್ಛಾ ಅಂದರೆ ಕಾಮ, ಮತ್ತೊಂದು ದ್ವೇಷ. ಕೆಲವು ಸಲ ನನಗೆ ಅದು ಬೇಕು ಅಂತ ಇಚ್ಛೆ ಇರುವುದಿಲ್ಲ, ಆದರೆ ಅವನಿಗೆ ಅದಿರಬಾರ್ದು ಅಂತ ಇಚ್ಛೆ ಇರುತ್ತೆ. ಇದು ಒಂದು ನನಗೆ ಬೇಕು ಅನ್ನುವ ಕಾಮನೆ ಅಲ್ಲ, ಅವನಿಗಿರಬಾರ್ದು ಅಂತಕ್ಕಂತಹ ಚಿಂತನೆ. ಇದಕ್ಕೆ ದ್ವೇಷ ಅಂತ ಹೆಸರು. ಈ ಅವನಿಗಿರಬಾರ್ದು ಅನ್ನುವ ದೇಶದಿಂದ ಹುಟ್ಟುವಂತಹದ್ದು ನಂತರ ಮತ್ಸರ. ದ್ವೇಷದ ಮಕ್ಕಳು 4 ಜನ ಇದ್ದಾರೆ, ಅದೆಲ್ಲ ಮತ್ತೆ ಹುಟ್ಟಲಿಕ್ಕೆ ಪ್ರಾರಂಭ ಆಗ್ತವೆ. ಈ ಮಾತ್ಸರ್ಯಾದಿಗಳ ಜನನದಿಂದ ಮಾಡಬಾರದ ಅನರ್ಥಗಳು, ಅಪರಾಧಗಳು, ಭ್ರಷ್ಟಾಚಾರಗಳು ನಡೀತಾವೆ. ಇನ್ನು ಕೆಲವು ನನಗೆ ಬೇಕು ಅನ್ನುವ ಭಾವದಿಂದ ಇಂತಹ ಅಪರಾಧಗಳು ನಡೀತಾವೆ. ಕೃತಯುಗದಲ್ಲಿ ಇಂತಹ ಇಚ್ಛಾ ಅಥವಾ ದುರಿಚ್ಛೆ, ಕೆಟ್ಟ ಇಚ್ಛೆ ಇರಲಿಲ್ಲ, ಮತ್ತೆ ಮತ್ತೊಬ್ಬನ ಮೇಲೆ ದ್ವೇಷ ಇರಲಿಲ್ಲ,
ಇದರಿಂದ ವರ್ತಯಂತಿ ಪರಸ್ಪರಂ, ಪರಸ್ಪರವಾಗಿ ಬಹಳ ಚೆನ್ನಾಗಿ ಜೀವನವನ್ನು ನಡೆಸಿದರು. ಮತ್ತು ವಿಶೇಷ ಅಂದರೆ ಇವರಿಗೆ ಎಷ್ಟು ವಯಸ್ಸಾದರೂ ಕೂಡ ವಯಸ್ಸಾಯಿತು ಅಂತಲೇ ಗೊತ್ತಾಗ್ತಿರ್ಲಿಲ್ಲ ಅಂತೆ. ಎಷ್ಟರಿಂದ ಗೊತ್ತಾಗ್ತಿತ್ತು ಅಂತೇಳಿದರೆ ಜರಾದಿಂದ ಗೊತ್ತಾಗ್ತಿತ್ತು. ಜರ ಅಂದರೆ ಬಲವರ್ಣಕರೀ ತೇಷಾಂ ಜರ ರೋಗ ಪ್ರಣಾಶನಿ. ಜರ ಅಂದರೆ ತಲೆಗೂದಲು ಬಿಳಿಯಾಗೋದು. ನೋಡಿದರೆ ತಲೆಗೂದಲು ಬಿಳಿಯಾಗಿದೆ ಅಂದರೆ ಇವರಿಗೆ ಇಷ್ಟು ವಯಸ್ಸಾಗಿದೆ ಅಂತ ಅಷ್ಟು ಗೊತ್ತಾಗ್ತಿತ್ತು. ಆದರೆ ಆ ಜರಾದಿಂದ ಏನಾಗ್ತಿತ್ತು, ಅವನು ಮೊದಲು 6 ಫೀಟ್ ಇದ್ದವ, ಆಮೇಲೆ 5 ಫೀಟ್ ಆಗಿದ್ದಾನೆ, ಮತ್ತೆ ಬಗ್ಗಿದ್ದಾನೆ, ಇವತ್ತು 4 ಫೀಟ್ ಆಗೋದು, ಇಂಥದ್ದಿಲ್ಲ. ಅವರಿಗೆ ಬಲವರ್ಣಕರೀ ತೇಷಾಂ ಜರ. ಜರ ಅಂದರೆ ವಯಸ್ಸಾದ ಹಾಗೆ, ಹೆಚ್ಚೆಚ್ಚು ಆದ ಹಾಗೆ ಮೈ ಬಣ್ಣ ಮತ್ತೂ ಚೆನ್ನಾಗಿ ಆಗ್ತಿತ್ತು. ಚರ್ಮ ಎಳೆದ್ರೆ 4 ಅಂಗುಲ ಬರುವುದು ಅಂತ ಆಗ್ತಿರ್ಲಿಲ್ಲ. ಬಲವರ್ಣಕರಿ, ಮೈಯಲ್ಲಿ ವಿಶಿಷ್ಟವಾದ ಬಲ ಉಂಟಾಗ್ತಿತ್ತು, ವಿಶಿಷ್ಟವಾದ ಬಣ್ಣ ಮೈಗೆ ಬರ್ತಿತ್ತು. ಅಷ್ಟೇ ಅಲ್ಲ, ರೋಗ ಪ್ರಣಾಶಿನಿ. ಇವತ್ತಿನ ಜರಕ್ಕೂ ಅವತ್ತಿನ ಜರಕ್ಕೂ ಪರಸ್ಪರ ವಿರುದ್ಧ ಪದ. ಕೃತಯುಗದ ಜರ ಅಂದರೆ ವಿರುದ್ಧ ಪದ ಬರೀರಿ ಅಂತ ಕೊಟ್ಟರೆ ಕಲಿಯುಗದ ಜರ ಅಂತ ಬರಿಬೇಕಾಗುತ್ತೆ. ಯಾಕಂದರೆ ಕೃತಯುಗದ ಜರದ ಕೆಲಸ ಏನು ಅಂದರೆ ಬಲವರ್ಣಕರಿ, ಬಲ ಮತ್ತು ಶರೀರದ ವರ್ಣವನ್ನು ಹೆಚ್ಚು ಮಾಡ್ತಿತ್ತು, ಜೊತೆಗೆ ರೋಗಗಳನ್ನು ನಾಶ ಮಾಡ್ತಿತ್ತು. ಚಿಕ್ಕ ಮಕ್ಕಳಿದ್ದಾಗಾದರೂ ರೋಗ ಬರುವ ಸಾಧ್ಯತೆ ಇದೆ. ಜರೆ ಬಂದ ಮೇಲೆ, ಮುಪ್ಪು ಬಂದ ಮೇಲೆ ರೋಗ ಇಲ್ಲವೇ ಇಲ್ಲ. ಅಸಂಕಾರ್ಯೈ ಶರೀರೈಸ್ತು ಪ್ರಜಾಸ್ತಾಹ ಸ್ಥಿರ ಯೌವನಾಹ. ಜರ ಬಂದರೂ ಕೂಡ ಅವರು ಯೌವನದಲ್ಲೇ ಇದ್ದಾರೆ ಅಂತಲೂ ವ್ಯವಹಾರ ಮಾಡ್ತಾ ಇದ್ರಂತೆ. ನೋಡ್ಲಿಕ್ಕೆ ಮಾತ್ರ ತಲೆಗೂದಲು ಬಿಳಿಯಾಗಿದೆ ಅಂತ, ಅದು ಬಿಟ್ಟರೆ ಯೌವನದಲ್ಲಿದ್ದ ವ್ಯಕ್ತಿಗೂ ಆತನಿಗೂ ಯಾವುದೇ ವ್ಯತ್ಯಾಸ ಇಲ್ಲ. ಇದು ತ್ರೇತಾಯುಗದ ಪ್ರಾರಂಭದ ತನಕವೂ ಬೆಳೆದು ಬಂದದ್ದು. ದಶರಥ ಮುಪ್ಪಿನಲ್ಲಿ ಕೈಕೇಯಿಯನ್ನು ಮದುವೆ ಆಗ್ತಾನೆ. ಅವನಿಗೆ ಮುಪ್ಪಿನಲ್ಲಿ ಮದುವೆ ಆದ, ಅಜ್ಜ ಮದುವೆ ಆದ ಅಂತ ಯಾರೂ ಅವತ್ತು ತಮಾಷೆ ಮಾಡಲಿಲ್ಲ. ಯಾಕಂದರೆ ಅಷ್ಟು ವಯಸ್ಸಾದರೂ ಕೂಡ ಅವನಲ್ಲಿ ಈ ಶಕ್ತಿ ಇತ್ತು. ಈ ರೀತಿ ಕಾಲ ನಡೀತಾ ಇತ್ತು. ಮತ್ತೆ ಹೇಳ್ತಾರೆ, ಜ್ಞಾನಂ ವರಂ ಕೃತಯುಗೆ ತ್ರೇತಾಯಾಂ ಯಜ್ಞ ಉಚ್ಯತೆ ಪ್ರವೃತ್ತಂ ದ್ವಾಪರೇ ಯುದ್ಧಂ ಸ್ಥೇಯಮೇವ ಕಲವು ಯುಗೆ ಅಂತ. ಕೃತಯುಗವನ್ನು ಹೇಳುವಾಗ 4 ಯುಗವನ್ನು ಹೋಲಿಸಿ ಕೃತಯುಗವನ್ನು ನೋಡೋಣ ಅನಿಸಿತು ಸೂತ ಪುರಾಣಿಕರೇ. ಅವರು ಹೇಳ್ತಾರೆ, ಈ ಕೃತಯುಗದಲ್ಲಿ ಯಾರಿಗೂ ಕೂಡ ಹೊಟ್ಟೆ ತುಂಬಿಸಿಕೊಳ್ಳುವುದರ ಬಗ್ಗೆ ಆಲೋಚನೆ ಇರಲಿಲ್ಲ. ಮನೆ ತುಂಬಿಸಿಕೊಳ್ಳುವುದರ ಆಲೋಚನೆ ಮಾಡೋಣ ಅಂದರೆ ಮನೆಯೇ ಇರಲಿಲ್ಲ. ಇನ್ನು ಯಾವುದರ ಆಲೋಚನೆ ಇತ್ತು ಅಂದರೆ ಬರೀ ತಲೆ ತುಂಬಿಸಿಕೊಳ್ಳುವುದರ ಬಗ್ಗೆ ಆಲೋಚನೆ ಇತ್ತು. ಜ್ಞಾನಂ ವರಂ ಕೃತಯುಗೆ, ಅವರ ಆಗ ಜ್ಞಾನಕ್ಕೇ ಪ್ರಾಶಸ್ತ್ಯ. ಯಾಕಂದರೆ ನಾವು ಮನುಷ್ಯರು, ಮನು ಅಂದರೆ ಜ್ಞಾನ, ಇಲ್ಲಿ ಜ್ಞಾನವೇ ಪ್ರಧಾನವಾದದ್ದು. ಉಳಿದ ಪಶು ಪಕ್ಷಿ ಪ್ರಾಣಿಗಳಿಗಿಂತ ಮನುಷ್ಯ ಬೇರೆ ಅಂತ ನಿರ್ಣಾಯಕವಾದ ವ್ಯಾವರ್ತಕ ಧರ್ಮ ಅದು ವಿವೇಕ, ಜ್ಞಾನ ಅದು ಒಂದೇ. ಉಳಿದದ್ದೆಲ್ಲವೂ ಕೂಡ ಪಶುಗಳಿಗೂ ಮನುಷ್ಯನಿಗೂ ಸಮಾನ. ಆದ್ದರಿಂದ ಬೆಳೆಸಿಕೊಳ್ಳಬೇಕಾದದ್ದು ಜ್ಞಾನ ಅಂತ. ಕೃತಯುಗದಲ್ಲಿ ಜ್ಞಾನದ ಬಗ್ಗೆ ಕಳಕಳಿ. ಆಮೇಲೆ ಕೃತಯುಗ ಹೋಗಿ ತ್ರೇತಾಯುಗ ಬಂದಾಗ ಆಗ ಜ್ಞಾನಕ್ಕಿಂತ ಕರ್ಮಕ್ಕೆ ಪ್ರಾಶಸ್ತ್ಯ ಜಾಸ್ತಿ ಆಯಿತು. ಕರ್ಮ ತ್ರೇತಾಯಾಮ್ ಯಜ್ಞ ಉಚ್ಯತೆ ಅಂತ. ತ್ರೇತಾಯುಗದಲ್ಲಿ ಮನುಷ್ಯರು ಜ್ಞಾನಕ್ಕಿಂತ ಸ್ವಲ್ಪ ಜಾಸ್ತಿ ಬೆಲೆಯನ್ನು ಯಜ್ಞಕ್ಕೆ ಕೊಡುವುದಕ್ಕೆ ಪ್ರಾರಂಭಿಸಿದರು, ಕರ್ಮಕ್ಕೆ ಕೊಡುವುದಕ್ಕೆ ಪ್ರಾರಂಭಿಸಿದರು. ಇವೆರಡೂ ಪರವಾಗಿಲ್ಲ, ಯಾಕಂದರೆ ಕರ್ಮವೂ ಕೂಡ ಜ್ಞಾನಕ್ಕೆ ಪೂರಕವಾಗಿ ನಡೀತಾ ಇತ್ತು. ಆದರೆ ಅಲ್ಲಿಂದ ದ್ವಾಪರಕ್ಕೆ ಬಂದಾಗ ಬಹಳ ವ್ಯತ್ಯಾಸವಾಗಿ ಹೋಯಿತು. ದ್ವಾಪರೇ ಯುದ್ಧಂ ಪ್ರವೃತ್ತಂ ಅಂತ. ದ್ವಾಪರದಲ್ಲಿ ಯುದ್ಧವೇ ಪ್ರಧಾನವಾಗಿ ಹೋಯಿತು. ಯುದ್ಧ ಅಂತೇಳಿದರೆ ಇನ್ನೊಬ್ಬನನ್ನು ಹೊಡೆದು ಬಡಿದು ತಾವು ಇಟ್ಟುಕೊಳ್ಳುವುದು. ಇದು ಅಂದರೆ ಇವತ್ತು ಶಬ್ದದಲ್ಲಿ ಕರೆಯುವುದಾದರೆ ದರೋಡೆ ಅಂತ ಕರೀಬೋದು. ಎದುರೆದುರೆ ದರೋಡೆ ಮಾಡಿ ಅದನ್ನು ತಾನು ಇಟ್ಟುಕೊಳ್ಳುವುದು. ಇದು ದ್ವಾಪರದಲ್ಲಿ ಪ್ರಾರಂಭವಾಯಿತು. ಕೃಷ್ಣ ಅವತಾರ ಮಾಡಿದ ಕಾಲದಲ್ಲಿ ಬಹಳಷ್ಟು ನಡೆದದ್ದು. ಆಗ ಜರಾಸಂಧ, ಕಂಸ ಎಲ್ಲರೂ ಇದ್ದದ್ದು ಅದೇ ಕಾಲದಲ್ಲಿ. ಆದ್ದರಿಂದ ದ್ವಾಪರದಲ್ಲಿ ಯುದ್ಧ ಪ್ರವೃತ್ತವಾಯಿತು. ಹೊಡೆದು ಬಡೆದು ತಾವು ಅಪಹರಿಸಿಕೊಳ್ಳತಕ್ಕಂತಹ ಕ್ರಮ ಶುರುವಾಯಿತು. ತ್ರೇತೆಯಲ್ಲಿ ಹಾಗಿರಲಿಲ್ಲ. ಏನಾದರೂ ಬೇಕು ಅನಿಸಿದರೆ ಯಜ್ಞ ಮಾಡ್ತಾ ಇದ್ರು. ಯಜ್ಞದಿಂದಾಗಿ ತಾವು ಪಡೆಯಬೇಕಾದ್ದನ್ನೆಲ್ಲ ಪಡಿತಾ ಇದ್ರು. ಸಹಯಜ್ಞಾ ಪ್ರಜಾ ಸೃಷ್ಟ್ವಾ ಪುರೋವಾಚ ಪ್ರಜಾಪತಿ ಅನೇನ ಪ್ರಸವಿಷ್ಯಧ್ವಂ ಯೇಷವೋಸ್ತುಷ್ಟ ಕಾಮಧುಕ್ ಅಂತ. ಚತುರ್ಮುಖ ಭಗವಂತ ಪ್ರಜೆಗಳನ್ನು, ಮನುಷ್ಯರನ್ನು ಸೃಷ್ಟಿ ಮಾಡುವ ಜೊತೆಗೆ ಯಜ್ಞವನ್ನು ಸೃಷ್ಟಿ ಮಾಡಿದ. ಸೃಷ್ಟಿ ಮಾಡಿ ಹೇಳ್ತಾನೆ, ನೀವು ಮನುಷ್ಯ ಪ್ರಯತ್ನದಿಂದ ಪಡೆಯುವುದಕ್ಕೆ ಅಶಕ್ಯವಾದ ವಸ್ತುಗಳನ್ನು ಈ ಯಜ್ಞದ ಮೂಲಕವಾಗಿ ಪಡೀರಿ. ಯೇಷವೋಸ್ತು ಇಷ್ಟ ಕಾಮಧುಕ್, ಇದು ಕಾಮಧೇನು, ನಿಮಗೆ ಬೇಕಾದ್ದನ್ನು ಸಂಪಾದಿಸಿಕೊಡ್ತಕ್ಕಂಥದ್ದು ಯಜ್ಞ ಅಂತ ಯಜ್ಞವನ್ನು ಸೃಷ್ಟಿ ಮಾಡಿಕೊಟ್ಟಿದ್ದ. ಯಜ್ಞದ ಮೂಲಕ ತಮಗೆ ಬೇಕಾದ್ದನ್ನು ತ್ರೇತಾಯುಗದಲ್ಲಿ ಪಡಿತಾ ಇದ್ರು. ಕೃತಯುಗದಲ್ಲಿ ಬೇಕಾದ್ದು ಅನ್ನುವುದೇ ಇರಲಿಲ್ಲ, ಕಾಮ ಅನ್ನುವುದೇ ಇರಲಿಲ್ಲ. ಆದ್ರಿಂದ ಅವರು ಜ್ಞಾನದಲ್ಲೇ ಆಸಕ್ತರಾಗಿದ್ದರು. ಹೀಗೆ ಅಲ್ಲಿಂದ ಕ್ಷಯವಾಗ್ತಾ ಬಂತು. ಕೃತಯುಗದಲ್ಲಿ ಜ್ಞಾನ ಪ್ರಾಧಾನ್ಯ, ತ್ರೇತಾಯುಗದಲ್ಲಿ ಕರ್ಮ ಪ್ರಾಧಾನ್ಯ. ಅಲ್ಲಿಂದ ಪಡೆಯುವುದಕ್ಕೆ ಕರ್ಮವನ್ನು ಉಪಯೋಗಿಸಿದರೆ, ದ್ವಾಪರದಲ್ಲಿ ಪಡೆಯುವುದಕ್ಕೆ ಶಕ್ತಿಯನ್ನು ಉಪಯೋಗಿಸುವುದಕ್ಕೆ ಪ್ರಾರಂಭಿಸಿದರು. ಕಲಿಯುಗಕ್ಕೆ ಬಂದರೆ
ಅಲ್ಲಿ ಶಕ್ತಿಯನ್ನು ಉಪಯೋಗಿಸುವುದಲ್ಲ, ಸ್ಥೇಯಮೇವ ಕಲಯುಗೆ ಅಂತ ಅಲ್ಲಿ ಕಳ್ಳತನ ಮಾಡಿ ಬದುಕುವುದಕ್ಕೆ ಶುರು ಮಾಡಿದರು. ಇಷ್ಟು ಅವಸ್ಥೆ ದ್ವಾಪರ ಯುಗದಲ್ಲಿ ಪರವಾಗಿಲ್ಲ ಅಂತೆ, ಒಬ್ಬರನ್ನು ತನ್ನ ಶಕ್ತಿಯಿಂದ ತಾನು ಪಡೆಯುವುದು, ಅದು ದರೋಡೆ ಆದರೂ ಪರವಾಗಿಲ್ಲ. ಇದು ಹಾಗಲ್ಲ, ಕಣ್ಣು ತಪ್ಪಿಸಿ ಅಲ್ಲಿಂದ ಅವರು ಆ ಕಡೆ ನೋಡಿದ್ರು ಅಂದರೆ ಕಿಸೆ ಕೈ ಹಾಕು. ಈ ಕೆಲಸದಿಂದ ಕಲಿಯುಗದಲ್ಲಿ ಬದುಕುವುದಕ್ಕೆ ಶುರು ಮಾಡ್ತಾ ಇದ್ದಾರೆ. ಇದು 4 ಯುಗದಲ್ಲಿ ನಡೀತಕ್ಕಂತಹ ಹ್ರಾಸ. ಆದ್ದರಿಂದ ಕೃತಯುಗದಲ್ಲಿ ಜ್ಞಾನದ ಬಗ್ಗೆ ಕಳಕಳಿಯಿಂದ ಜನ ನಡೀತಾ ಇದ್ರು. ಏವಂ ಕೃತಯುಗೇ ತಸ್ಮಿನ್, ಇಂತಹ ಕೃತಯುಗದಲ್ಲಿ ಎಲ್ಲರೂ ಆನಂದದಿಂದ ಯಾವುದೇ ರಾಜ ಅಥವಾ ಧರ್ಮ ಅಂತಕ್ಕಂತಹ ಕಟ್ಟುಪಾಡುಗಳಿಲ್ಲದೆ ಧಾರ್ಮಿಕವಾದ ಜೀವನವನ್ನೇ ಎಲ್ಲರೂ ನಡೆಸ್ತಾ ಇದ್ರು. ಇಂತಹ ಕೃತಯುಗ ಮುಂದುವರಿದು ಇನ್ನೊಂದು ವಿಶೇಷ ಹೇಳ್ತಾರೆ ಅಲ್ಲಿ, ಈ ಕೃತಯುಗದಲ್ಲಿ ಸ್ತ್ರೀಯರು ರಜಸ್ವಲೆಯರಾಗುವುದು ಅಂತ ಇರಲಿಲ್ಲ ಅಂತ ಒಂದು ವಿಶೇಷತೆ ಇಲ್ಲಿದೆ. ಯತ್ತದ್ಭವತಿ ನಾರೀಣಾಂ ಜೀವಿತಾಂತೇ ತದಾರ್ಥವಂ ಅಂತ. ಅವರು ಆಗ ಎಲ್ಲ ಮಕ್ಕಳು ಹುಟ್ಟುವುದು ಹೇಗೆ ಅಂತೇಳಿದರೆ, ಇವರು ಹೆಂಗಸರಾಗುವುದು ಗಂಡಸರಾಗುವುದು, ನಮಗೆ ಮಗು ಬೇಕು ಅಂದುಕೊಂಡ್ರೆ ಸಾಕು, ಅದರಿಂದ ಸೃಷ್ಟಿಯಾಗ್ತಿತ್ತು. ಹೆಣ್ಣು ಗಂಡಿನ ಸಂಪರ್ಕ, ಈ ಮಿಥುನ ಸೃಷ್ಟಿ ಆಗಿದ್ರೂ ಕೂಡ ಮಿಥುನ ಧರ್ಮದಿಂದ ಆನಂತರ ಸೃಷ್ಟಿ ನಡೀಲಿಲ್ಲ ಅಂತೆ ಕೃತಯುಗದಲ್ಲಿ. ಇವರು ಅಂದುಕೊಂಡ್ರೆ ಅವರ ಕಾಮನೆಗೆ ಅನುಗುಣವಾಗಿ ಮಕ್ಕಳು ಜನಿಸ್ತಾ ಇದ್ರು. ಗಂಡು ಬೇಕು ಅಂದುಕೊಂಡ್ರೆ ಗಂಡು ಹುಡುಗ ಹುಡ್ತಾ ಇದ್ದ, ಹೆಣ್ಣು ಬೇಕು ಅಂದುಕೊಂಡ್ರೆ ಹೆಣ್ಣು ಹುಡುಗ ಹುಡ್ತಾ ಇದ್ದ. ಇದು ಮನುಷ್ಯನಲ್ಲಿ ಅಂತಹ ಶಕ್ತಿ ಇವತ್ತಿಗೂ ಇದೆ ಅಂತ ಯೋಗಶಾಸ್ತ್ರಜ್ಞರು ಹೇಳ್ತಾರೆ. ಆದರೆ ಆ ಶಕ್ತಿಯನ್ನು ಹೇಗೆ ಉಪಯೋಗಿಸುವುದು ನಮ್ಗೆ ಗೊತ್ತಿಲ್ಲ. ಎಲ್ಲಿ ನವಿಲುಗಳಿಗೆ ಗೊತ್ತಿದೆ ಅಂತೆ. ನವಿಲುಗಳು ಸೃಷ್ಟಿ ಮಾಡುವುದು ಹೇಗೆ ಅಂದರೆ, ಗಂಡು ಹೆಣ್ಣನ್ನು ಒಂದು ಸಲ ನೋಡುತ್ತೆ, ನೋಡಿದ ಕೂಡಲೇ ಅದರಿಂದ ಒಂದು ಸೃಷ್ಟಿಯಾಗುತ್ತೆ. ಇದು ಪರಸ್ಪರ ವೀರ್ಯ ಸಂಚಲನೆ ಆಗತಕ್ಕಂಥದ್ದು. ನವಿಲಿನ ಜನನ ಅತ್ಯಂತ ಪರಿಶುದ್ಧವಾದ ಜನನ ಅಂತ ಉಲ್ಲೇಖ ಇದೆ. ಮನುಷ್ಯರಲ್ಲೂ ಆ ಶಕ್ತಿ ಬರುತ್ತೆ. ಹಿಂದಿನ ಎಷ್ಟೋ ಸೃಷ್ಟಿಗಳು ಪರಸ್ಪರ ಅದಕ್ಕೆ ಹೆಣ್ಣಿನ ಅವಶ್ಯಕತೆಯೇ ಇಲ್ಲದೆ ನಡೆದಂತಹ ಸೃಷ್ಟಿಗಳು. ಅಂತಹ ಸೃಷ್ಟಿ ಆ ಕಾಲದಲ್ಲಿ ನಡೀತಾ ಇತ್ತು. ಹೆಂಗಸರ ಆರ್ತವ ಅಂದರೆ ಋತು ಸಂಬಂಧಿಯಾದಂತಹ ವ್ಯವಸ್ಥೆ, ಅದು ಅವರ ಕೊನೆಯ ವ್ಯವಸ್ಥೆಯಲ್ಲಿ ನಾರೀಣಾಂ ಜೀವಿತಾಂತೇ ತದಾರ್ಥವಂ ಸಂಭವತಿ ಅಂತ. ಇದು ಕೃತಯುಗದಲ್ಲಿದ್ದ ವ್ಯವಸ್ಥೆ. ಆದರೆ ಕೃತಯುಗ ದಾಟಿ ತ್ರೇತಾಯುಗ ಬರುವ ಹೊತ್ತಿಗೆ ತದಾ ತದ್ವೈ ನಭವತಿ ಪುನರ್ಯುಗ ಬಲೇನತು ತಾಸಾಂ ಪುನಃ ಪ್ರವೃತ್ತಂ ತನ್ಮಾಸಿ ಮಾಸಿ ತದಾರ್ಥವಂ. ಕಾಲ ದಾಟಿ ದೇವಮಾನದ 4000 ವತ್ಸರಗಳು ದಾಟಿ ಮುಂದೆ ಬಂದಂತಹ ಸ್ಥಿತಿಯಲ್ಲಿ ಯುಗಧರ್ಮದ ಬಲದಿಂದ ಆಗಿನ ಸೃಷ್ಟಿಯಲ್ಲಿರುವ ಜೀವರಾಶಿಗೆ ಹಿಂದೆ ಇದ್ದ ಮಾನಸ ಶಕ್ತಿ ನಶಿಸಿ ಹೋಯಿತು. ಅವರಿಗೆ ಗಂಡಿಗೆ ಹೆಣ್ಣನ್ನು ನೋಡಿದಾಗ, ಹೆಣ್ಣಿಗೆ ಗಂಡನ್ನು ನೋಡಿದಾಗ ಏನೋ ಮನಸ್ಸಿನಲ್ಲಿ ಕಸಿವಿಸಿ ಅನ್ನಿಸುವುದಕ್ಕೆ ಪ್ರಾರಂಭ ಆಯಿತು. ಕೃತಯುಗದಲ್ಲಿ ಇದು ಇರಲಿಲ್ಲ. ಪರಸ್ಪರ ಭಿನ್ನಲಿಂಗಗಳ ದರ್ಶನ ಮಾತ್ರದಿಂದ ಮನಸ್ಸಿನಲ್ಲಿ ಯಾವುದೋ ಕಸಿವಿಸಿ ಉಂಟಾಗುವುದು ಅನ್ನುವುದು ಇದ್ದೇ ಇರಲಿಲ್ಲ. ಅದು ಪ್ರಾರಂಭವಾದದ್ದು ಕೃತಯುಗದಲ್ಲಿ. ರಾವಣನೂ ಬಂದದ್ದು ತ್ರೇತಾಯುಗದಲ್ಲಿ, ಕೃತದ ನಂತರ ಬಂದ ತ್ರೇತೆಯಲ್ಲಿ ರಾವಣ ಬಂದಂತಹ ಯುಗ ಅದು. ಈ ಕಾಲದಲ್ಲಿ ಏನಾಯಿತು ಅಂದರೆ, ಹೆಂಗಸರಿಗೂ ಮನಸ್ಸು ಏನೋ ಒಂದು ಅನ್ನಿಸುವುದಕ್ಕೆ ಶುರುವಾಯಿತು. ಅದು ಹೆಚ್ಚು ಹೆಚ್ಚು ಅನ್ನಿಸಿದಷ್ಟು ಬೇಗ ಋತುಮತಿ ಆಗುವುದಕ್ಕೆ ಪ್ರಾರಂಭವಾದರು ಅಂತ. ಆ ಭಾವವೇ ಮನಸ್ಸಿನಲ್ಲಿ ಮೊಳೆಯುವುದಿಲ್ಲ ಅಂತ ಆದರೆ ಅವರ ಎಷ್ಟು ಕಾಲವಾದರೂ ಕೂಡ ಹುಡುಗಿಯರು ದೊಡ್ಡವರಾಗುವುದೇ ಇಲ್ಲ. ಆ ಭಾವ ಮನಸ್ಸಿನಲ್ಲಿ ಕೂಡಿದ ಯಾವಾಗ ಮನಸ್ಸಿನಲ್ಲಿ ಅಂದುಕೊಳ್ಳುವುದಕ್ಕೆ ಪ್ರಾರಂಭಿಸಿದರೋ ಆವಾಗ ತದಾ ಪುನಃ ತಾಸಾಂ ಪ್ರವೃತ್ತಂ ತತ್ ಮಾಸಿ ಮಾಸಿ ತದಾರ್ಥವಂ. ತಿಂಗಳಲ್ಲಿ ಆರ್ತವ ಅನ್ನುವುದು ಪ್ರಾರಂಭವಾಯಿತು. ಇದಕ್ಕೆ ಅನುಗುಣವಾಗಿ ಆಮೇಲೆ ಮಿಥುನ ಧರ್ಮದ ಸೃಷ್ಟಿ ಪ್ರಾರಂಭವಾಯಿತು. ಮಿಥುನ ಧರ್ಮದ ಸೃಷ್ಟಿಯಿಂದಾಗಿಯೇ ತಾಮಸ, ರಾಜಸ, ಸಾತ್ವಿಕ ಅನ್ನೋ 3 ಬಗೆಯ ಆ ಮಿಥುನ ಧರ್ಮ ಅದು ಎಷ್ಟು ಸಾತ್ವಿಕವಾಗಿ ನಡೆದಿದೆ, ಎಷ್ಟು ರಾಜಸವಾಗಿ ನಡೆದಿದೆ ಅಂತಕ್ಕಂತಹ ಕಾಲಕ್ರಮಕ್ಕೆ ಅನುಗುಣವಾಗಿ ಅದು ನಡೆದ ಕಾಲ, ಆ ಕಾಲದಲ್ಲಿ ಇರತಕ್ಕಂತಹ ಮನೋಭಾವ, ಇದಕ್ಕೆ ಸಂಬಂಧಿಸಿದ ಹಾಗೆ ನಾನಾ ಸ್ತರದ ವ್ಯಕ್ತಿಗಳ ಸೃಷ್ಟಿ ಅವತ್ತು ಪ್ರಾರಂಭವಾಯಿತು. ಮನುಷ್ಯರಲ್ಲಿ ಪಶುಗಳ ಸೃಷ್ಟಿಯಾಯಿತು, ಪಶುಗಳಲ್ಲಿ ಮನುಷ್ಯರ ಸೃಷ್ಟಿಯಾಯಿತು. ಹೀಗೆಲ್ಲ ಆಯ್ತಂತೆ. ಎಲ್ಲ ಸಾಂಕರ್ಯ ಉಂಟಾಗಿ ಹೋಯ್ತಂತೆ. ಈ ಸಾಂಕರ್ಯ ಕೃತಯುಗದಲ್ಲೇನೆ ಪ್ರಾರಂಭವಾಯಿತು. ನಂತರದ ಯುಗದಲ್ಲಿ ಹೆಚ್ಚು ಹೆಚ್ಚಾಗುವುದಕ್ಕೆ ಪ್ರಾರಂಭವಾಯಿತು. ಇಷ್ಟೆಲ್ಲ ಅವ್ಯವಸ್ಥೆಯ ಜೀವನವನ್ನು ಕೃತಯುಗದಲ್ಲಿ ನಿರೂಪಿಸಿ, ಈ ಕೃತಯುಗದ ಜನ ಬದುಕುವುದಕ್ಕೆ ಹೇಗೆ, ಹಿಂದೆ ಮನೆ ಇರಲಿಲ್ಲ, ಕೃತಯುಗದಲ್ಲಿ ಮನೆ ಇರಲಿಲ್ಲ. ತ್ರೇತಾಯುಗದಲ್ಲಿ ಏನಾಯಿತು, ಇವರು ಸಂಸಾರ ಶುರು ಮಾಡಿದರು. ಸಂಸಾರ ಶುರು ಮಾಡಿದಾಗ ಈ ಮರಗಳ ಅಡಿಯಲ್ಲೇ ಬದುಕಿದ್ರೆ ಚೆನ್ನಾಗಿರುವುದಿಲ್ಲ ಅಂತ ಅನ್ನಿಸಿದೆ. ಯಾಕಂದರೆ ಪಕ್ಕದ ಮರದ ಅಡಿಯಲ್ಲಿ ಇನ್ನೊಂದು ಸಂಸಾರ, ಈ ಮರದ ಅಡಿಯಲ್ಲಿ ಇನ್ನೊಂದು ಸಂಸಾರ, ಇದು ಚೆನ್ನಾಗಿರುವುದಿಲ್ಲ ಅಂತ ಅನ್ನಿಸುವುದಕ್ಕೆ ಶುರುವಾಯಿತು. ಅದಕ್ಕೋಸ್ಕರ ಮನೆ ಕಟ್ಟೋಣ ಅಂತ ಅನ್ನಿಸಿದ್ರಂತೆ. ಎಲ್ಲಿ ಕೃತಯುಗ ಪ್ರಾರಂಭವಾಗಿ ಕೆಲವು 1000 ವರ್ಷಗಳ ತನಕ ಈ ಆಲೋಚನೆ ಇರಲಿಲ್ಲಂತೆ. ಅವರು ಮರದ ಅಡಿಯಲ್ಲೇ ಬದುಕ್ತಾ ಇದ್ರು. ಮರಗಳು ಮನುಷ್ಯರಿಗೆ ಬದುಕುವುದಕ್ಕೆ ಅನುಗುಣವಾಗಿ ನಿರ್ಮಾಣವಾಗಿದ್ವಂತೆ. ಅದಕ್ಕೋಸ್ಕರ ಹೇಳ್ತಾರೆ, ಪ್ರಜಾ ಆಸನ್ ತತಸ್ತಾಸಾಂ ವೃಕ್ಷಾಶ್ಚ ಗೃಹ ಸಂಹಿತಾ ಸರ್ವ ಪ್ರತ್ಯುಪಭೋಗಸ್ತು ತಾಸಾಂ ತೇಭ್ಯೋ ವ್ಯಜಾಯತ.
ಒಂದು ಮಳೆಯಾಯ್ತಂತೆ. ಆ ಒಂದು ಮಳೆಯಿಂದ ವಿಶಿಷ್ಟವಾದ ವೃಕ್ಷಗಳು ಬೆಳೆದುವಂತೆ. ವೃಕ್ಷಗಳು ಹೇಗೆ ಅಂದರೆ ಈ ಮನುಷ್ಯ ಪ್ರಾಣಿ ಬದುಕುವುದಕ್ಕೆ ಬೇಕಾದ ಕ್ರಮದಲ್ಲೇ ಬೆಳೆದವು. ವೃಕ್ಷಾಹ ವೈ ಗೃಹ ಸಂಜ್ಞಿಕಾಹ ಅಂತ. ಆ ವೃಕ್ಷಗಳು ನೋಡಿದರೆ ಮನೆ ಹಾಗಿದ್ದು, ಅದರ ಅಡಿಯಲ್ಲೇ ಇವರು ಬದುಕಿದ್ರು. ಎಷ್ಟು ವಿಶೇಷ ಅಂದರೆ ಇವರು ಬದುಕುವುದಕ್ಕೆ ಬೇಕಾದದ್ದನ್ನೆಲ್ಲ ಆ ವೃಕ್ಷ ಕೊಡ್ತಿತ್ತು. ಪ್ರತಿಯೊಂದು ವೃಕ್ಷವೂ ಕೂಡ ಕಲ್ಪವೃಕ್ಷಗಳಾಗಿದ್ದುವಂತೆ. ತಥೈವ ಜಾಯತೆ ತೇಷಾಂ ಆನ್ವೀಕ್ಷಿಕಂ ಮಹಾವೀರ್ಯಂ ಪುಟಕೆ ಪುಟಕೆ ಮಧು. ಅದು ವೃಕ್ಷದಲ್ಲಿ ಒಂದೊಂದು ದೊನ್ನೆಗಳ ಹಾಗೆ ಮಾಡಿ ದೊನ್ನೆಯಲ್ಲಿ ಜೇನುತುಪ್ಪವನ್ನು ಕೊಡ್ತಾ ಇದ್ವಂತೆ ವೃಕ್ಷಗಳು. ಈ ವೃಕ್ಷದ ಅಡಿಯಲ್ಲಿ ಬದುಕತಕ್ಕಂತಹ ಈ ಮನುಷ್ಯರು ಆ ದೊನ್ನೆಯಲ್ಲಿರ್ತಕ್ಕಂತಹ ಜೇನುತುಪ್ಪವನ್ನು ಕುಡಿತಾ ಇದ್ರು. ಆ ಜೇನುತುಪ್ಪವನ್ನು ಕುಡಿತಾ ಇದ್ರು ಅಂದ್ರೆ ಹೃಷ್ಟ ಪುಷ್ಟಾಹ ತಯಾ ಸಿದ್ಧ್ಯಾ ಪ್ರಜಾಸ್ತು ವಿಗತ ಜ್ವರಾಹ. ಅದು ಬರೀ ಜೇನು ಅಲ್ಲ, ಅದು ಸುಧೆ. ಆ ಸುಧಾರಸವನ್ನು ಪಾನ ಮಾಡಿಕೊಂಡು, ವೃಕ್ಷದತ್ತವಾದ ಸುಧಾರಸ ಪಾನದಿಂದ ವಿಶಿಷ್ಟವಾದ ಇವತ್ತಿನ ಆಯುರ್ವೇದದ ಚವನಪ್ರಾಶ ಎಲ್ಲ ಉಂಟಲ್ಲ, ಅದು ಚವನ ಏನೋ ಮುದುಕನಾಗಿದ್ದವ ಯುವಕನಾದ ಅಂತೇಳಿ ಅವನ ಹೆಸರಿನಲ್ಲಿ ಇಟ್ಟುಕೊಂಡಾದರೂ ಚವನಪ್ರಾಶಗಳಿದ್ದಾವಲ್ಲ, ಅಂತ ವಿಶಿಷ್ಟವಾದ ಒಂದು ಈ ಮಧುವಿನಿಂದಾಗಿ ಇದನ್ನು ಕುಡಿದ ಕ್ಷಣ ವಿಗತ ಜ್ವರಾಹ ಹೃಷ್ಟಾಹ ಪುಷ್ಟಾಹ, ಹೃಷ್ಟರಾಗಿ ಪುಷ್ಟರಾಗಿ ಜ್ವರವೇ ಇಲ್ಲದೆ ಇರುವ ಸ್ಥಿತಿಯಲ್ಲಿ ಇವರು ಬದುಕುವುದಕ್ಕೆ ಪ್ರಾರಂಭಿಸಿದರು. ಕೃತಯುಗದಲ್ಲಿ ಚೆನ್ನಾಗಿದ್ದರು. ಗಂಡು ಹೆಣ್ಣುಗಳು ಸಂಸಾರ ಪ್ರಾರಂಭಿಸಿದ್ರೂ ಕೂಡ ಮರದ ಅಡಿಯಲ್ಲಿ ಚೆನ್ನಾಗಿ ಜೀವನವನ್ನು ನಡೆಸಿಕೊಂಡಿದ್ರು. ಆದರೆ ಇವರಲ್ಲಿ ಸ್ವಲ್ಪ ಇಚ್ಛಾ ಪ್ರಾರಂಭ ಆಯ್ತಲ್ಲ, ದ್ವೇಷ ಶುರು ಆಗಲಿಲ್ಲ. ಹಿಂದೆ ಇಚ್ಛೆಯೂ ಇರಲಿಲ್ಲ, ದ್ವೇಷವೂ ಇರಲಿಲ್ಲ. ಈಗ ಇವರಲ್ಲಿ ಇಚ್ಛೆ ಶುರು ಆಯಿತು, ನಾವು ಸ್ವಲ್ಪ ಇನ್ನೂ ಚೆನ್ನಾಗಿರಬೇಕು ಅಂತ. ಬೆಳಗ್ಗೆ ಒಂದು ಪುಟಕದಷ್ಟು ಮಧು ಕುಡಿದ್ರೆ ಸಾಕಾಗ್ತಿತ್ತು, ಆದರೆ ಮಧ್ಯಾಹ್ನ ಮತ್ತೊಂದು ಕುಡಿಬೇಕು ಅಂತ ಅನ್ನಿಸ್ಲಿಕ್ಕೆ ಶುರು ಆಯಿತು. ಅದು ದಶಮಿ ಅಂತಿಲ್ಲ, ಏಕಾದಶಿ ಅಂತಿಲ್ಲ, ಕುಡಿಯೋಣ ಅಂತ ಅನ್ನಿಸ್ಲಿಕ್ಕೆ ಶುರು ಆಯ್ತಂತೆ. ಅದಕ್ಕೋಸ್ಕರ ಮಧ್ಯಾಹ್ನ ಮತ್ತೊಂದು ಪುಟಕದಲ್ಲಿ ತಗೊಂಡ್ರು. ಅಷ್ಟೊತ್ತಿಗೆ ಸಾಯಂಕಾಲ ಆಗುವಾಗ ಈಗ ಒಂದು ಕುಡಿದ್ರೆ ಏನು ಅಂತ ಅನ್ನಿಸಿತು, ಅದಕ್ಕೆ ಮತ್ತೊಂದು ತಗೊಂಡು ಕುಡಿದ್ರು. ಹೀಗೆ ಅದು ಕೊಡ್ಲಿಲ್ಲ ಅಂತ ಹೇಳಿದ್ರೆ ಮರಕ್ಕೆ ಹತ್ತಲಿಕ್ಕೆ ಶುರು ಮಾಡಿದ್ರು. ಹತ್ತಿ ಒಂದು ಎಲ್ಲೋ ಮೂಲೆಯಲ್ಲಿದೆ ತೆಗಿಲಿಕ್ಕೆ ಬರೋಲ್ಲ ಅಂದ್ರೆ ಅದರ ಗೆಲ್ಲನ್ನೇ ಕತ್ತರಿಸಲಿಕ್ಕೆ ಶುರು ಮಾಡಿದ್ರು. ಹೀಗೆ ಕಲ್ಪವೃಕ್ಷದ ಮೇಲೆ ಆಕ್ರಮಣವನ್ನು ಮಾಡುವುದಕ್ಕೆ ಶುರು ಮಾಡಿದರಂತೆ ಕೃತಯುಗದ ಜನ. ಕೆಲವು ವರ್ಷಗಳಾದ ಮೇಲೆ ಕೃತಯುಗದಲ್ಲೇ ನಡೆದ ಕೆಲಸ ಇದು. ಇದರಿಂದಾಗಿ ವೃಕ್ಷ ಮಧು ಕೊಡುವುದನ್ನು ನಿಲ್ಲಿಸಿಬಿಟ್ಟಿತು ಅಂತ ನೋಡಿ. ವೃಕ್ಷ ಕಲ್ಪವೃಕ್ಷವಾಗಿದ್ದಂತಹ ವೃಕ್ಷ ಅವರಿಗೆ ಮಧು ಪ್ರಣಷ್ಟ ಮಧುನಾ ಸಾರ್ಧಂ ಕಲ್ಪವೃಕ್ಷಾ ಕ್ವಚಿತ್ ಕ್ವಚಿತ್. ಈ ಕಲ್ಪವೃಕ್ಷಗಳೆಲ್ಲ ಮಧುವಿನ ಜೊತೆಗೆ ನಷ್ಟಗಳಾಗಿ ಹೋದವು. ಕಲ್ಪವೃಕ್ಷಗಳ ಪರಂಪರೆಯೇ ಇಲ್ಲ ಅಂತ ಆಗಿ ಹೋಯಿತು. ಇವತ್ತು ಭಾರತ ದೇಶದಲ್ಲಿ ಸಿಂಹದ ಪರಂಪರೆ ಇಲ್ಲ ಅಂತ ಆಗಲಿಲ್ವೇ, ಇನ್ನು ಕಾಡಿನ ಪರಂಪರೆ ಇಲ್ಲ ಅಂತ ಆಗುವುದಕ್ಕೆ ಹೆಚ್ಚು ಕಾಲ ಇಲ್ಲ. ಅಂತೂ ಆ ವೃಕ್ಷದ ಅಂತಹ ಕಲ್ಪವೃಕ್ಷವೇ ಇಲ್ಲ ಅಂತಕ್ಕಂತಹ ಸ್ಥಿತಿ ಬಂದು ಹೋಯಿತು. ಆಗ ಇವರಿಗೆಲ್ಲ ಇನ್ನೂ ಹೇಗೆ ಬದುಕುವುದು ಅನ್ನೋ ಸಮಸ್ಯೆ ಶುರುವಾಯಿತು. ಹಾಗಾದರೆ ಅಡಿಗೆ ಮಾಡಬೇಕು ಅನ್ನಿಸಿತು. ಮರಗಳ ಕಟ್ಟಿಗೆಯನ್ನು ತಗೊಂಡು ಅಡಿಗೆ ಮಾಡಿ ಬದುಕುವ ಕೆಲಸ ಅವತ್ತಿಂದ ಶುರುವಾಯಿತು. ಇಲ್ಲಿಯ ತನಕ ಅಡಿಗೆ ಮಾಡಿ ಬದುಕಿದ್ದಿಲ್ಲ, ಮದುವೆ ಆದದ್ದು ಮಾತ್ರ. ಹೆಂಗಸರು ಗಂಡಸರು ಜೊತೆಗೆ ಜೀವನ ಮಾಡ್ತಾ ಇದ್ರು. ಆದರೆ ಅವರಿಗೆ ಅಡಿಗೆ ಮಾಡುವ ಕೆಲಸ ಹೆಂಗಸರಿಗೆ ಇರಲಿಲ್ಲ. ಅಲ್ಲಿಂದ ಪ್ರಾರಂಭ ಆಯಿತು. ಹೆಂಗಸರಿಗೆ ಅಡಿಗೆ ಮಾಡುವ ಕೆಲಸ ಅಂತ ಶುರುವಾಯಿತು. ಅಡಿಗೆ ಮಾಡಬೇಕಾದ್ರೆ ಅದಕ್ಕೊಂದು ಮನೆ ಬೇಕು ಅಂತ ಹೆಂಗಸರು ಕೇಳಿದರು. ಇವರು ಮಾಡಿಕೊಡೋಣ ಅಂತೇಳಿ ಮರವನ್ನು ಮತ್ತೆ ಕತ್ತರಿಸಿದರು. ಕಲ್ಪವೃಕ್ಷವನ್ನು ಕತ್ತರಿಸಿದ್ದು ಮಾತ್ರ ಅಲ್ಲ, ಯಥಾಯೋಗಂ ಯಥಾ ಪ್ರೀತಿ ನಿಕೇತೇಶು ಅವಸನ್ಪುರ. ತಮ್ಮ ಮನಸ್ಸಿಗೆ ಬಂದ ಹಾಗೆ ನಾವು ಇರುವುದಕ್ಕೆ ಹೇಗೆ ಮನೆ ಕಟ್ಟಿದ್ರೆ ಒಳ್ಳೆಯದು ಅಂತ ಅಂದುಕೊಂಡು ಅದಕ್ಕೆ ಅನುಗುಣವಾಗಿ ನಿಕೇತಗಳನ್ನು ಸೃಷ್ಟಿ ಮಾಡಿಕೊಂಡ್ರು. ಅವರವರು ಮರಗಳನ್ನು ಕಡಿದು ಗೃಹಗಳ ನಿರ್ಮಾಣವನ್ನು ಮಾಡಿದರು. ಇನ್ನೂ ವಿಶೇಷ ಅಂದರೆ ಮರಗಳು ಕೂಡ ಅದಕ್ಕೆ ಅನುಗುಣವಾಗಿ ಬೆಳೆಯುವುದಕ್ಕೆ ಶುರು ಮಾಡಿದ್ವಂತೆ. ಇಲ್ಲಿಯ ತನಕ ಮರಗಳು ಹೇಗೆ ಬೆಳೀತಾ ಇದ್ವು ಅಂದರೆ ನಮ್ಮ ಅಡಿಯಲ್ಲೇ ಮನುಷ್ಯ ಬದುಕಲಿ, ಅವರಿಗೆ ಮಳೆ ಗಾಳಿಗಳು ತೊಂದರೆ ಕೊಡದೇ ಇರಲಿ ಅನ್ನುವ ರೀತಿಯಲ್ಲಿ ವೃಕ್ಷಗಳು ಬೆಳೀತಾ ಇದ್ವು. ಇವತ್ತಿಂದ ತಾವು ಬೆಳೆಯುವ ಕ್ರಮವನ್ನು ವೃಕ್ಷಗಳು ವ್ಯತ್ಯಾಸ ಮಾಡಿಕೊಂಡುವಂತೆ. ಯಾಕಂದರೆ ನಮ್ಮ ಅಡಿಯಲ್ಲಿ ನಾವು ಎಷ್ಟು ಚೆನ್ನಾಗಿ ಬೆಳೆದರೂ ನಮ್ಮ ಅಡಿಯಲ್ಲಿ ಈ ಮನುಷ್ಯ ಪ್ರಾಣಿ ಬದುಕುವುದಿಲ್ಲ. ಹಾಗಾದರೆ ಅವರಿಗೆ ಅನುಕೂಲವಾಗುವ ಹಾಗೆ ನಾವು ಬೆಳೆಯೋಣ ಅಂತ ಹೇಳಿ ಉದ್ದದ ಗೆಲ್ಲುಗಳನ್ನು ಬಿಡುವುದು, ಸ್ವಲ್ಪ ಬಾಗಿರತಕ್ಕಂತಹ ವಿಶಿಷ್ಟವಾದ ಗೆಲ್ಲುಗಳನ್ನು ಬಿಡುವುದು. ಆ ರೀತಿಯ ಗೆಲ್ಲುಗಳನ್ನು ಬಿಟ್ಟು ಅವರಿಗೆ ಮನೆ ನಿರ್ಮಾಣ ಮಾಡುವುದಕ್ಕೆ ಯಾವ ರೀತಿ ತಾವು ಗೆಲ್ಲುಗಳನ್ನು ಬೆಳೆಸಿಕೊಂಡ್ರೆ ಒಳ್ಳೆಯದೋ ಆ ಕ್ರಮದ ಗೆಲ್ಲುಗಳನ್ನು ಬೆಳೆಸಿಕೊಂಡು ವೃಕ್ಷಗಳು ಬೆಳೆಯುವುದಕ್ಕೆ ಶುರು ಮಾಡಿದುವಂತೆ. ಎಂತಹ ಪರೋಪಕಾರ ಚಿಂತನೆ ನೋಡಿ ವೃಕ್ಷ ಪ್ರಾಣಿಗಳದ್ದು. ಮನುಷ್ಯನಿಗೆ ಅರ್ಥವೇ ಆಗೋದಿಲ್ಲ ಅದು. ಅವನು ಎಲ್ಲ ಗಿಡಗಳನ್ನು, ಕಲ್ಪವೃಕ್ಷಗಳಂತಹ ಸ್ವರೂಪದ ಗಿಡಗಳನ್ನು ಅದಕ್ಕೊಂದು ಕೈ ಮುಗಿಯುವ ವ್ಯವಸ್ಥೆಯನ್ನೇ ಇವತ್ತು ಬಿಟ್ಟುಬಿಟ್ಟಿದ್ದಾನೆ. ಅದು ಅಶ್ವತ್ಥ ವೃಕ್ಷವಿರಬಹುದು, ತುಳಸಿ ಗಿಡ ಇರಬಹುದು, ಅದು ಎಂತಹ ಔಷಧಿ ಗುಣ ಉಳ್ಳದ್ದಿರಬಹುದು. ಅದನ್ನು ಹೇಗೇಗೋ ಕತ್ತರಿಸಿ ಹೇಗೇಗೋ ಉಪಯೋಗಿಸತಕ್ಕಂತಹ ಸ್ಥಿತಿಯಲ್ಲಿ ಬೆಳೀತಾ ಇದ್ದಾನೆ. ಆ ವೃಕ್ಷಗಳು ಮಾತ್ರ ಅದೇ ಪರೋಪಕಾರ ಬುದ್ಧಿಯಿಂದ ಬೆಳೀತಾ ಇದ್ದಾವೆ. ಈ ರೀತಿ ಮನೆ ನಿರ್ಮಾಣ ಮಾಡುವ ಯೋಚನೆ ಬಂದದ್ದೇ ತಡ. ಒಬ್ಬೊಬ್ಬರು ಅವರವರ ವ್ಯವಸ್ಥೆಗೆ ಅನುಗುಣವಾಗಿ ಅವರವರ ಪತ್ನಿಯರು ಹೇಗೆ ಹೇಳ್ತಾರೋ ಅದಕ್ಕೆ ಅನುಗುಣವಾದ ಗೃಹವನ್ನು ನಿರ್ಮಾಣ ಮಾಡುವುದಕ್ಕೆ ಶುರು ಮಾಡಿದ್ರಂತೆ. ಅವತ್ತಿನಿಂದ ಫೀಟು ಮೀಟರು ಇದೆಲ್ಲ ಶುರು ಆಯಿತು. ಅಲ್ಲಿಯ ತನಕ ಒಂದು ಪರಿಮಾಣ, ಒಂದು ಅಳತೆಯ ವ್ಯವಸ್ಥೆ
ಅದು ಇರಲೇ ಇಲ್ಲ. ಅಳತೆಯ ವ್ಯವಸ್ಥೆ ಶುರು ಆದದ್ದೇ ಅವತ್ತಿಂದ. ವಾಸ್ತುಶಾಸ್ತ್ರ ಅಂತ ಶುರು ಆದದ್ದು ಕಾಡಿನಲ್ಲಿ. ಈ ಹಿಂದಿನ ಕೃತಯುಗದಲ್ಲಿ ಶುರು ಆದದ್ದು, ತ್ರೇತಾಯುಗದಲ್ಲಿ. ಕೃತಯುಗದಲ್ಲಿ ವಾಸ್ತುವಿನ ಪರಿಕಲ್ಪನೆಯೇ ಇರಲಿಲ್ಲ. ಏನು ಶುರುವಾಯಿತು ಅಂದರೆ ಯವಾಂಗುಲ ಪ್ರದೇಶಾನ್ ಸ್ತ್ರೀನ್ ಹಸ್ತ ಕಿಸ್ಕು ಧನುಂಸಿಕ ದಶ ಪಂಗುಲ ಪರ್ವಾಣಿ ಪ್ರಾದೇಶ ಇತಿ ಸಂಹಿತಃ. ಬೇರೆ ಬೇರೆ ಪ್ರಮಾಣದ ವ್ಯವಸ್ಥೆಗಳು ಶುರುವಾದವು. ಅದರಲ್ಲಿ ಪ್ರಾದೇಶ, ಅಂಗುಲ, ಪ್ರಾದೇಶ ಅನ್ನೋ ತುಂಬ ಹೆಸರುಗಳಿದ್ದಾವೆ. ಬಹಳ ಸುಂದರವಾದ ಚಿಂತನೆ ಇದೆ ಹಿಂದೆ. ಇವತ್ತು ಶಾಸ್ತ್ರಗಳನ್ನು ಓದುವಾಗ ಈ ಶಬ್ದಗಳು ಮತ್ತೆ ಮತ್ತೆ ಬರ್ತಾ ಇರ್ತವೆ. ಅಲ್ಲಿ ಪ್ರಾದೇಶ ಅಂದರೆ ಈ ನಮ್ಮ ಕೈ ಬೆರಳನ್ನೇ ಇಟ್ಟುಕೊಂಡು ವ್ಯವಸ್ಥೆಯನ್ನು ಮಾಡಿಕೊಂಡ್ರು ಅವರು. ನೇರವಾಗಿ ಕೈಯನ್ನು ಎಷ್ಟು ಸಾಧ್ಯವೋ ಅಷ್ಟು ಬಿಡಿಸಿ ನೆಲದಲ್ಲಿಟ್ಟಾಗ